ಕಾಡಸಿದ್ದೇಶ್ವರಾಯ ಓಂ ಕಾಡಸಿದ್ದೇಶ್ವರಾಯ ನಮಃ ಓಂ ಕಾಡಸಿದ್ದೇಶ್ವರಾಯ ನಮಃ ಓಂ ಕಾಡಸಿದ್ದೇಶ್ವರಾಯ ನಮಃ ಓಂ ಕಾಡಸಿದ್ದೇಶ್ವರಾಯ ನಮಃ. ಫಿಲಮ್ ಆಗಿದ್ರೆ ಇನ್ನೂ ನೋಡಿ ವೇಸ್ಟ್ ಆಗ್ತಾ ಇತ್ತು. ಎದ್ದೇಳಿ ಮೇಲೆ ಬನ್ನಿ ಈ ಕಡೆ. ಬೇಡಪ್ಪ ಡಾಕ್ಟರ್ ಸಹಸ ಈ ತರ ನಾನು ವರ್ಕ್ ಮಾಡಿಬಿಟ್ರೆ 2 ದಿವಸ ಜ್ವರ ಬರ್ತದೆ. ಬೆಳಗ್ಗೆ ಮೂಡ್ ಔಟ್. ಅಯ್ಯೋ ಎಲ್ಲ ಹಾಳು ಮಾಡ್ಬಿಟ್ಟ. ಕರಿಯಾ ಯಾಕೆ ಈಗ ತೂಗಾಡ್ತಿದ್ಯಾ? ಕೊಡಲಿ ಇದನ್ನ ಹಾಳು ಮಾಡ್ಬಿಟ್ಯಾ? ಕೃಷ್ಣ ಕ್ಯಾಮ್ರಾನ. ಏನೋ ಇದು? ಡೈರೆಕ್ಟರಾ ನೀವು? ಯಾವ ಸಿನಿಮಾ ಡೈರೆಕ್ಟರ್ ನೀವು? ಎಷ್ಟು ಪಿಕ್ಚರ್ ವರ್ಕ್ ಮಾಡಿದ್ರಿ ರೇ? ಬೇರೆ ಪಿಕ್ಚರ್ ನಲ್ಲಿ ಕ್ಯಾಮ್ರಾಮನ್ಗಳು ಔಟ್ಡೋರ್ ರೇಪಿಂಗ್ ಸೀನ್ಗೆ ಕಾರಲ್ಲಿ ಕುತ್ಕೊಂಡು ಶೂಟ್ ಮಾಡ್ತಾರೆ. ನೀವು ನೋಡಿದ್ರೆ ಆರ್ಟ್ಗಳ ಹತ್ರ ವರ್ಡ್ ಟೆನ್ಷನ್ ಕೊಡ್ತೀರಲ್ರಿ ನೀವು. ಲೈ ಮುಂಡೆದೆ, ಇವತ್ತು ನಾನು ಮಾಡ್ತಿರೋದು ನಾಟಕ, ಶೂಟಿಂಗ್ ಅಲ್ಲ. ಅಯ್ಯೋ ಯಾವ್ದಿದ್ರೆ ನನಗೇನಂತೆ. ಏನೋ ಇದು? ನೀರು. ನೀರಾ? ನೀರ್ ಇಲ್ಲೆಲ್ಲಿ ಸಿಗುತ್ತೆ? ಹಂಗಾರೆ ಬೀರು. ಬೀರಾ? ಅಲ್ಲಿ ತೆಂಗಿನ ತೋಟ ಇದೆ, ನೀರ ಸಿಗುತ್ತೆ, ಕುಡ್ದು ಸಾಯ್ ಹೋಗು. ಬಂದ್ಬಿಟ್ಟ. ಅಯ್ಯಪ್ಪ ಬಂದ್ಬಿಟ್ಟ ಅಮ್ಮ. ಅಲ್ಲಮ್ಮ ಚಾನ್ಸ್ ಕೊಡಿ ಸರ್, ಚಾನ್ಸ್ ಕೊಡಿ ಸರ್ ಅಂತ ರೂಮಿಗೆ ಕೇಳ್ಕೊಂಡ್ ಬರ್ತೀರಾ? ಚಾನ್ಸ್ ಕೊಟ್ರೆ ಈ ತರ ಆಕ್ಟಿಂಗ್ ಮಾಡೋದು? ಅಲ್ಲಮ್ಮ ಅವನಿಗಂತೂ ಲವ್ ಮಾಡಕ್ ಬರಲ್ಲ. ನೀನಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಬಾರ್ದ? ಲವ್ ಸೀನ್ ಮಾಡಮ್ಮ ಅಂದ್ರೆ ಒದ್ದು ಮುಂದೆ ಮುಂಜಾನೆ ಓಡ್ಕೊಂಡು ಹೋಗೋತಾರ ರೇಪ್ ಸೀನ್ ಮಾಡ್ತಾ ಇದ್ದಿಲ್ಲಮ್ಮ. ನೋಡಮ್ಮ ಲವ್ ಸೀನ್ ಹಂಗ್ ಮಾಡ್ತಾ ಗೊತ್ತಾ? ನೋಡಮ್ಮ ಈಗ ಕಂಕನ ಕರಿಯ ಹೇಳಿದ್ದು ಕರೆಕ್ಟ್. ನಾನು ಹೇಳಿದ್ದೆ ನಿಮ್ಗೆ ನೌಲಿಯಾಗಿ ಓಡ್ ಬನ್ನಿ ತಾನೆ. ನೀವು ಮಾಡಿದ್ದೇನು? ಸ್ವಲ್ಪ ಜ್ಞಾನ ಇದೆಯಾ? ನಾನ್ ಬಡ್ಕೊಂಡೆ ಜೋರಾಗಿ ಓಡ್ಬೇಡ ಅಂತ. ನಿಧಾನಕ್ಕೆ ನಿಂತ್ಕೊಂಡು ಜಾಲಿಯಾಗಿ ಲವ್ ಮಾಡೋಣ ಅಂತ ಜೋರಾಗಿ ಓಡೋಗ್ಬಿಟ್ಲು. ಅಯ್ಯೋ ಕಲ್ಪನಾ, ಅಯ್ಯೋ. ನೆಕ್ಸ್ಟ್ ಸೀನ್ ಯಾವ್ದು? ನೀನೇನೋ ಸಾಕಷ್ಟಿದೆ, ಆದ್ರೆ ರೀಲೇ ಇಲ್ಲ. ರೋಲ್ ಎಲ್ಲ ಫುಲ್ ಔಟ್ ಆಫ್ ಆರ್ಡರ್ ಗೋಯಿಂಗ್. ನನ್ನ ಜೇಬಿನಿಂದ 37 ಅಡಿ ತೆಗೆದು ಅಡ್ಜಸ್ಟ್ ಮಾಡಿದ್ದೀನಿ. ಈಗ ನಾನು ಜಾಡ್ಸಿ ನೀನು ಅಂದ್ರೆ ರೋಲ್ ಆಗಿ ಹೋಗ್ಬಿಡ್ಬೇಕು. ಸರಿಯಾ? ரம்மளே நீலம்மளே பசி 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 பையாரம்மையவளு சுப்பிரபாலே
ಯಾಕಿಲ್ಲಿ ಬಂದು ನಮ್ಮ ಮ್ಯಾಲೆ ಯಾಕೋ ಸಿಕ್ಕಾಗಿ ಹೊಂಟವಳೆ ಇವಳು ಯಾಕಿಂಗೆ ನಲಿತಾಳೆ ಯಾಕೋ ಸಿಕ್ಕಾಗಿ ಹೊಂಟವಳೆ ಇವಳು ಯಾಕಿಂಗೆ ನಲಿತಾಳೆ ಒಗರು ತುಂಬಿದ್ದ ಟಗರು ಹೇ ಫಿಗರು full of sugar ಗುಲಾಬಿಯಂತೆ ಹಚ್ಚಿಬಟ್ಟ ನಟಿಕೆ ಮಡ್ಡೋನಳಂತೆ ಐಶ್ವರ್ಯಳಂತೆ ಹಣ್ಣು ಬಿಟ್ರೆ ಮುತ್ತು ಬಿಡ್ತವಂತೆ ಇದು ಮಸ್ತ್ ಮಸ್ತ್ ಫಿಗರ್ ಹೌ ಬ್ಯೂಟಿಫುಲ್ ಫಿಗರ್ ಇದು ಸೂಪರ್ ಮಾರ್ಟ್ ಫಿಗರ್ ಹೋ ಲವ್ಲಿ ಲವ್ಲಿ ಫಿಗರ್ ಕಣ್ಣಿನಲ್ಲಿ ಕೊತ್ತಾಳೆ ಹೃದಯಕ್ಕೆ ಹೊಡಿತಾಳೆ ಮಾತನಾಡದೆ ಬೈತಾಳೆ ಕೆಟ್ಟ ಲಾಸ್ಟ್ ಅಂತಾಳೆ ಹೆಪ್ಪಗಲು ತುಂಬಿದ ಟಗರು ಕಣ್ಣಮ್ಮಳೆ ಗೌರಮ್ಮಳೆ ನೀಲಮ್ಮಳೆ ಸಿಪ 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 ಹುಡುಗಿ ಚಳಿ ಚಳಿ ಹುಡುಗಿ ಹೆಚ್ಚಿಸ ಬೆಡಗಿ ಹಾಟ್ ಫುಲ್ ತಡಗಿ ಗಮ್ಮಳೆ ಗೌರಮ್ಮಳೆ ನೀಲಮ್ಮಳೆ ಸಿಬ್ಬ 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 ಜಾರಮ್ಮಯ್ಯ ಬಡು ಸೂಪರ್ ಬಾಲೆ ಯಾಕಿಲ್ಲಿ ಬಂದು ನಮ್ಮ ನಮ್ಮ ಮ್ಯಾಲೆ ಯಾಕೋ ಸಿಟ್ಟಾಗಿ ಹೊಂಟವಳೆ ಬಡು ಯಾಕಿಂಗೆ ನುಗ್ತಾಳೆ ಯಾಕೋ ಸಿಟ್ಟಾಗಿ ಹೊಂಟವಳೆ ಅಯ್ಯಬಳ್ಳು ಯಾಕಿಂಗೆ ನುಗ್ತಾಳೆ ಅಪ್ಪಗರು ತುಂಬಿದ್ದ ಟಗರು ಅಬಿಗರು ಶುಗರು ಶುಕ್ಲಾಂಬರದೃಷ್ಣಂ ಶಶಿವ ಏ ಪಾರ್ವತಿ ಒಲೆ ಮೇಲೆ ಏನಿಟ್ಟಿದೆಯೇ ಸೀದೋದ್ ವಾಸನೆ ಬರ್ತಾ ಇದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಏ ಹರಳಿ ರಾಜು ಇನ್ನು ಎದ್ದಿಲ್ವೇನ್ರೋ ಸೂರ್ಯ ನೆತ್ತಿ ಮೇಲೆ ಬಂದು ಇನ್ನೂ ಮಲಗಿದ್ದಾರೆ ಸೋಂಬೇರಿಗಳ ವಾಯುಪುತ್ರಾಯ ನಮಃ ಓಂ ಆಂಜನೇಯ ನಮಃ ಬಂದು ಆರತಿ ತಗೊಳ್ರೋ ಓಂ ಆಂಜನೇಯ ನಮಃ ಓಂ ವಾಯುಪುತ್ರಾಯ ನಮಃ ಓಂ ಸತ್ಯನಾರಾಯಣ ನಮಃ ಓಂ ರಾಮಾಯ ನಮಃ ಓಂ ಎಲ್ಲ ಹೋಗಿ ವೆಂಕಟೇಶ್ವರ ನಿನ್ನ ದಯದಿಂದ ನಿನ್ನೆ ನನಗೆ 10,000 ರೂಪಾಯಿ ಲಾಭ ಬಂತು. ನಿನ್ನ ಕಂಡೀಷನ್ ಪ್ರಕಾರ ಅದರಲ್ಲಿ 10% ನಿನಗೆ ಅರ್ಪಿತ. 1 2 3 4 5 6 7 8 9 10 ನಿನ್ನ ಪಾದಕ್ಕೆ ಅರ್ಪಿತ. ಲೇ ತಿಂಡಿ ರೆಡಿ ಆಯ್ತೇನೆ. ಅಯ್ಯೋ 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 ಎಷ್ಟೊಂದು ದೋಸೆ. ಏನೇ ಇದು? ಇದೇನು ಮನೆ ಅನ್ಕೊಂಡಿದ್ಯೋ ನಮ್ಮೂರು ಮಾದಪ್ಪನ ಹೋಟ್ಲು ಅನ್ಕೊಂಡಿದ್ಯೋ? ಈಗ ಏನಾಯ್ತು ಅಂತ ಹೀಗೆ ಬೇಗಾಡ್ತಿದ್ದೀರಾ? ಏನಾಯ್ತು ಅಂತ ಬೇರೆ ಕೇಳ್ತಿದ್ಯಾ? ಅಲ್ವೇ, ನಾವು ಮನೆಯಲ್ಲಿರೋದು 4 ಜನ, ಒಬ್ಬೊಬ್ಬರಿಗೆ 2 ದೋಸೆ ಅಂದ್ರು ಸಾಕು. ಇಷ್ಟೊಂದು ದೋಸೆ ಮಾಡಿದ್ಯಲ್ಲ, ನನ್ನ ಮನೇನ ಮುಳುಗಿಸ್ಬಿಡ್ತೀಯ. ನಿಮ್ದು ಯಾವಾಗ್ಲೂ ಇದ್ದಿದ್ದೇನೆ. ಒಂದೊಂದೇ ಹಾಕು, ಬೇಕು ಅಂದ್ರೆ ಇನ್ನೊಂದು ಹಾಕು. ಇವನು ಬೇರೆ ಬಂದ್ಬಿಟ್ಟಲ್ಲಪ್ಪ. ಬಾ ತಿಮ್ಮ, ಬಾರೋ ಬಾ. ಓ, ತಿಂಡಿ ತಿಂತಾ ಇದ್ದೀರ ನೀವು? ಬಾರೋ ಬಾಬಾ. ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ನಾನು.
ಎರಡು ದೋಸೆ ತಿಂದ್ರಣ್ಣ. ದೋಸೆನಾ? ಯಾವಳೆ ಇವಳು? ತಿಮ್ಮ ನಮ್ಮ ಮನೆ ಬರೋಕ್ಕಿಂತ ಮುಂಚೆನೆ ಬಿಸಿ ಬಿಸಿ ಮುದ್ದೆ ಮಾಡಿಸಿ ಮಳೆ ಹುಳ್ಳಿ ಕಾಳು ಸಾರು ಊಟ ಮಾಡೇ ಬಂದಿದ್ದಾನೆ ಅಲ್ವೇನೋ? ಎಜ್ಜಿನ ಕೈಲಿ ಕಾಯಿ ಓಡಿಸಲ್ಲ ಏನ್ ರಾಯ್ರೆ ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಇಲ್ಲರಿಗೂ ಚೆನ್ನಾಗಿದ್ದೆ, ಮುಂದಕ್ಕೆ ಹೇಗೋ ಏನೋ. ಯಜಮಾನ್ರೆ, ಟೈಮ್ ಆಯ್ತು, ಸಂತೆ ಸಂತೆ. ನೀನು ಅಲ್ಲಿರು, ನಾನು ಬಟ್ಟೆ ಹಾಕೊಂಡು ಅಲ್ಲಿ ಬರ್ತೀನಿ. ಹೌದಾ? ಸರಿ ಸರಿ, ನಾನು ಇಲ್ಲಿ ಬರ್ತೀನಿ. ಹೋಗ್ರೆ ಏನ್ರಿ, ಆ? ಹರಿಣಿಗೆ SSLC ಮುಗೀತಲ್ಲ, ಕಾಲೇಜಿಗೆ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಏನಂದೆ? ಇವಳನ್ನ ಕಾಲೇಜಿಗೆ ಕಳಿಸ್ಬೇಕಾ? ಬುದ್ಧಿ ಇದೆಯೇನೆ ನಿನಗೆ? ಈಗಿನ ಕಾಲದ ಹುಡುಗಿಯರ್ನ ಕಾಲೇಜಿಗೆ ಕಳ್ಸಿದ್ರೆ ಲವ್ ಹಾಗೆ ಹೀಗೆ ಅಂತ ಹಾಳಾಗೋಗ್ತಾರೆ. ಅವಳಿಗೆ ಓದೋದಕ್ಕೂ ಬರೆಯೋದಕ್ಕೂ ಬರುತ್ತಲ್ಲ, ಅಷ್ಟೇ ಸಾಕು. ನೋಡು ನನ್ನ ಮಗನ್ನ, 10ನೇ ಕ್ಲಾಸ್ ಕಲ್ತಿದ್ದಾನೆ, ಇವತ್ತು ಬೀದಿಲಿ ಆಕ್ಟ್ ಮಾಡ್ತಾನೆ, ನಾಳೆ ಸಿನಿಮಾ ತೆರೆ ಮೇಲೆ ಹೀರೋ ಆಗ್ತಾನೆ. ಮಗನೇ, ನೀನ್ ಹೀಗೆ ಆಕ್ಟ್ ಮಾಡ್ತಾ ಇರು. ಟೈಮ್ ಆಗೋಯ್ತಲ್ಲ. ಯಾಕೋ ತಿನ್ನು. ಹೇಗಮ್ಮ ಸಿಗೋದು? ಅಪ್ಪ ಈ ರೀತಿ ಮಾತಾಡ್ತಾ ಇದ್ರೆ ಅಪ್ಪನ ವಿಷಯ ನಿನಗೆ ಗೊತ್ತಿಲ್ವಾ? ಸುಮ್ಮನೆ ಯಾಕೆ ಬೇಜಾರ್ ಮಾಡ್ಕೊಳ್ತೀಯಾ? ತಿನ್ನೋ ತಿನ್ನೋ. ಪಾರ್ವತಿ, ಪಾರ್ವತಿ, ಈ ಡ್ರೆಸ್ನಲ್ಲಿ ನಾನು ಹ್ಯಾಕ್ ಕಾಣಿಸ್ತೀನಿ? ಚೆನ್ನಾಗೇನೋ ಇದ್ದೀರಾ? ಹೌದು, ನಾನು ನೋಡ್ತಾನೆ ಇದ್ದೀನಿ. ಮನೇಲಿ ಒಂದ್ ಡ್ರೆಸ್ ಹಾಕೋತೀರಾ, ಹೊರಗಡೆ ಹೋದ್ರೆ ಇನ್ನೊಂದ್ ಡ್ರೆಸ್ ಹಾಕೋತೀರಾ. ಏನ್ ನಿಮ್ ಕತೆ? ಅದೇ ರಾಮೇಗೌಡನ ಸೀಕ್ರೆಟ್. ಅದಾಗಿರ್ಲಿ, ಈ ಡ್ರೆಸ್ ನಲ್ಲಿ ನಾನು ನಿನ್ ಕಣ್ಣಿಗೆ ಹ್ಯಾಕ್ ಕಾಣಿಸ್ತೀನಿ ಹೇಳು? ಚೆನ್ನಾಗೇನೋ ಇದ್ದೀರಾ? ಚೆನ್ನಾಗಿದ್ದೀರಾ ಅಂತ ದೂರನೇ ನಿಂತಿದೆಯಲ್ಲೇ. ನೀನ್ ನಾಚ್ಕೊಂಡ್ರೆ ನಾನು ನಿಮ್ ಮೊದಲನೇ ರಾತ್ರಿ ಜ್ಞಾಪಕ ಬರುತ್ತೆ ಕಣೆ. ಇಷ್ಟು ವಯಸ್ಸಾದ್ರು ಮದ್ವೆಗ್ ಬಂದಿರೋ ಮಕ್ಳು ಮನೇಲಿದ್ರು, ಈ ಚಪ್ಲಕ್ಕೇನು ಕಮ್ಮಿ ಇಲ್ಲ. ಯಾವಳೆ ಇವಳು? ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪೇನೆ. ನನ್ ಚಿನ್ನ. ಹುಳ್ಳಿಕಾಯಿ ಯಾವನವನು? ಯಜಮಾನ್ರೆ, ನೀನು ನಾನು ಎಲ್ಲಿರು ಅಂತ ಹೇಳಿದೆ? ನೀವ್ ಅಲ್ಲಿರೋ ಅಂದ್ರೆ, ಆದ್ರೆ ನಾನು ಈ ಅನ್ನೋದು ಸ್ವಲ್ಪ ವ್ಯಾಪಾರ ಇತ್ತು. ಈ ಬೆಂಡೆಕಾಯಿ, ಹೀರೆಕಾಯಿ, ಹುಳ್ಳಿಕಾಯಿ. ಸರಿ ಬಾ. ಸರಿ ನಡಿ. ಸೀರೆ ಕಂಡ್ರೆ ಅಲ್ಲೇ ಟೆಂಟ್ ಹಾಕ್ಬಿಡ್ತೀಯ. ಏನ್ ಮಾಡೋದು ಯಜಮಾನ್ರೆ, ಉಪ್ಪು ಹುಳಿ ಖಾರ ತಿನ್ನೋ ದೇಹ ವಿಲ್ವಿಲ ವಿಲ್ವಿಲ ಅಂತ ಒದ್ದಾಡುತ್ತೆ. ಈ ಉದ್ದ ಇದೆಯಾ? ನಿನಗೆಲ್ಲ ಬೇಕಾ? ಏನ್ ಮಾಡೋದು? ಅದೇ ನೋಡು, ನೀನು ಬಾ. ಇದನ್ನ ಯಾರು ಭರತನಾಟ್ಯ ಅಂತಾರ? ಒಳ್ಳೆ ಕೋಳಿ ಕಾಲ್ತರ ಹಾಕೊಂಡು ಟಕ 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 ಅಂತ ಕುಣಿತಾ ಇದೆಯಲ್ಲ, ನಾನು ಮಾಡಿ ತೋರಿಸ್ತೀನಿ ನೋಡೋ ಹೇಗಿರುತ್ತೆ ಅಂತ. ನೋಡಿ ಇವಾಗ ಯಾವ ಸಿಮೆ ಡ್ಯಾನ್ಸ್ ಮಾಡ್ತೀವಿ? ಸರಿ ಹಿಂದೆ ಬಂದ್ಬಿಟ್ಟ. ಲೇ 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 ಕರಿಯ, ಇದು ಭರತನಾಟ್ಯ ಏನೋ ಅಂತ ಒಳ್ಳೆ ಕಲೆನ ಹೀಗೆ ಕೆಡ್ದಾಗ ಕುಡಿದು ಹಾಳು ಮಾಡ್ತಿದೆಯಲ್ಲ. ಇದು ಭರತನಾಟ್ಯ ಅಲ್ಲ, ಮೈಕಲ್ ಜಾಕ್ಸನ್. ಮೈಕಲ್ ಜಾಕ್ಸನ್. ಏನಾಯ್ತು? ಇದು ಮೈಕಲ್ ಜಾಕ್ಸನ್ ಅಲ್ಲ, ಸೈಕಲ್ ಜಾಕ್ಸನ್. ಸೈಕಲ್ ಜಾಕ್ಸನ್. ಸರಿನಪ್ಪ, ತಗೊಳ್ಳಿ ಈ ಡೈಲಾಗ್ ಪ್ರಾಕ್ಟೀಸ್ ಮಾಡಿ. ಎಲ್ಲವೋ ಏ ಕೆಂಪು ಕೋತಿ, ನಿಮ್ಗಲ್ಲ, ಬ್ರಿಟಿಷ್ನವ್ರಿಗೆ. ಬ್ರಿಟಿಷ್ನವ್ರಿಗೆ ನಮ್ಮ ಭಾನುಮತಿ ಇಲ್ಲದೆ, ಇದು ಭಾನುಮತಿ ಅಲ್ಲ ಕಣೋ, ಅನುಮತಿ. ಅನುಮತಿ ಇಲ್ಲದೆ ನಮ್ಮ ಕೋಟೆ ಒಳಗೆ ನುಗ್ಗಿ ಬರುವಿರಾ? ನೀನು ಓದಿ ಸಾಕು, ಕೊಡಲಿ ನಾನು ಓದ್ತೀನಿ. ನನ್ನ ಅನುಮತಿ ಇಲ್ಲದೆ ಒಂದು ನೊಣ ಇರುವೆ ಸಹಿತ ರಾಯಣ್ಣನ ಕೋಟೆ ಒಳಗೆ ನುಗ್ಗಲು
ಸಾಧ್ಯವಾಗುತ್ತಂತೆ. ಏನ್ ಶೋಪ್ನವ್ರೆ ಹಾರ್ಟ್ ಬೀಟೆ ಕೇಳಿಸ್ತಾ ಇಲ್ಲ? ತಮಾಷೆ ಮಾಡ್ದೆ. ಹಂಗ ದೇಹ ಮಾತ್ರ ಗಟ್ಟಿಮುಟ್ಟಾಗಿದೆ, ಮೈಯಲ್ಲಿ ಒಂಚೂರು ಬ್ಲಡ್ ಇಲ್ವಲ್ಲ? ದೊಡ್ಡಿಲ್ಲ. ಹಾ, ಹಾಗಾದ್ರೆ ಏನ್ ಮಾಡೋ ಡಾಕ್ಟ್ರೆ? ಏನು ಯೋಚನೆ ಮಾಡ್ಬಿಡಿ, ನಾನೊಂದು ಟಾನಿಕ್ ಬರ್ಕೊಡ್ತೀನಿ, ದಿನನಿತ್ಯ ತಗೊಳ್ತಾ ಬನ್ನಿ, ಬ್ಲಡ್ ಎಲ್ಲ ಇಂಪ್ರೂವ್ ಆಗುತ್ತೆ. ಹಾ, ಅಂದಾಗೆ ಶೋಪ್ನವ್ರೆ, ನಾನು ಮದುವೆ ವಿಷಯ ಏನ್ ಮಾಡಿದ್ರಿ? ಮದುವೆನಾ? ಆ ವಿಷಯ ಮನೇಲಿ ನಾನು ಮಾತಾಡಿದ್ದೀನಿ. ನನ್ನ ಹೆಂಡತಿನ ಒಪ್ಕೊಂಡಿದ್ದಾಳೆ. ಆದಷ್ಟು ಬೇಗ ನಿಮ್ ಮನೆಗೆ ಬಂದು ದಿನ ನಿಗದಿಪಡಿಸಿ ನಿನಗೆ ಮದುವೆ ಮಾಡಿಕೊಟ್ಬಿಡ್ತೀನಪ್ಪ. ಆಯ್ತು, ಹೋಗ್ ಬನ್ನಿ. ಆಯ್ತು, ಥ್ಯಾಂಕ್ಸ್. ಬರ್ಲಾ? ಹಲೋ, ಇನ್ನೊಂದು 1 hour ಬಿಟ್ಟು ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಹಾ, ನಮಸ್ಕಾರ ಡಾಕ್ಟ್ರೆ. ಓಹೋ ನಮಸ್ಕಾರ. ಹೇಗಿದ್ದೀರಾ? ಕೆಮ್ಮು ನೆಗಡಿ ಡಾಕ್ಟ್ರೆ. ಕೆಮ್ಮು ನೆಗಡಿನ? ಡಾಕ್ಟ್ರೆ, ನನಗೆ ಕೆಮ್ಮು ನೆಗಡಿ ಕಮ್ಮಿನೇ ಆಗ್ತಾನೆ ಇಲ್ವಲ್ಲ ಡಾಕ್ಟ್ರೆ? ಆಯ್ತಾಯ್ತು, ಉಸಿರು ಬಿಡಿ, ಉಸಿರು ಹೇಳ್ಕೊಳ್ಳಿ. ಏನ್ರಿ ಎದೆಲ್ಲಿ ಇಷ್ಟೊಂದು ಕಫ ಸೇರ್ಬಿಟ್ಟಿದೆ? ಈ ಟ್ಯಾಬ್ಲೆಟ್ ತಗೊಳ್ಳಿ, ಎಲ್ಲ ಸರಿ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟ್ರೆ. ಡಾಕ್ಟ್ರೆ, ಫೀಸ್ ಗೀಸ್ ಏನು ಬ್ಯಾಡ್ರಿ, ಹೋಗಿ. ಸರಿ ಡಾಕ್ಟ್ರೆ, ನಾನು ಬರ್ತೀನಿ. ಶೋಪ್ನವ್ರೆ, ಒಂದ್ ನಿಮಿಷ. ಈ ಡಾಕ್ಟ್ರು ಫೀಸೇ ಬೇಡ ಅಂತಾರಲ್ಲ, ಯಾಕೆ ಶೋಪ್ನವ್ರೆ? ಓ, ಆ ವಿಷಯ ಕೇಳಿದ್ರ? ಹಾ. ಅದಕ್ಕೊಂದು ಕಾರಣ ಇದೆ. ಏನು ಅಂದ್ರೆ ತುಂಬಾ ವರ್ಷದಿಂದ ಅವ್ರ ತಾಯಿಗೆ ಹುಷಾರಿರ್ಲಿಲ್ಲ ಪಾಪ. ಹಾ. ಇವರು ತುಂಬಾನೇ ಪ್ರಯತ್ನ ಪಟ್ರು, ಬೇರೆ ಡಾಕ್ಟರ್ಗಳಿಗೆಲ್ಲ ತೋರಿಸಿದ್ರು, ಆದ್ರೂ ಏನು ಹುಷಾರಾಗ್ಲಿಲ್ಲ ನೋಡಿ. ಅದಕ್ಕೋಸ್ಕರ ಈ ಆಸ್ಪತ್ರೆಗೆ ಬರೋ ರೋಗಿಗಳಿಗೆಲ್ಲ ಉಚಿತವಾದ ಸೇವೆ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇವರ ಆಶೀರ್ವಾದದಿಂದನಾದ್ರೂ ತನ್ನ ತಾಯಿ ಹುಷಾರಾಗುತ್ತೇನೋ ಅನ್ನೋ ನಂಬಿಕೆಯಿಂದ ಮಾಡ್ತಿದ್ದಾರೆ. ಅಮ್ಮ ಅಮ್ಮ ಇನ್ನೊಂದು ಇವ್ರು. ಅಮ್ಮ ಅಮ್ಮ, ಅಯ್ಯೋ, ನೀನ್ ಯಾಕೆ ಮೇಲೆ ಬರಕ್ ಹೋದೆ? ಎಸ್ಸಲ್ಲಿ ಹೇಳಿದ್ದೆ ಎದ್ದು ಬರಬಾರ್ದು ಅಂತ. ಬಾ. ಮತ್ತಿಗೆ ಯಾಕಮ್ಮ ಇವತ್ತು ಕೆಲ್ಸದಲ್ಲಿ ಬರ್ಲಿಲ್ವಾ? ಕೆಲಸದಲ್ಲಿ ಬಂದಿಲ್ಲಪ್ಪ. ಬರ್ಲಿಲ್ಲ ಅಂದ್ರೆ ಏನಮ್ಮ, ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ ತಾನೆ. ನೀನ್ ಯಾಕೆ ಎದ್ದು ಬರಕ್ ಹೋದೆ? ಮಲ್ಕೋ, ರೆಸ್ಟ್ ತಗೋ, ಮಲ್ಕೋ. ತಿಂಗಳ ಬಡ್ಡಿ 100 ರೂಪಾಯಿನ ನನಗೆ ವಾಪಸ್ ಕೊಡು. ಅಷ್ಟೇ ತಾನೆ, 10 ತಿಂಗಳಿಗೆ 100 ರೂಪಾಯಿ ತಗೊಳ್ಳಿ. ಇದು ಬಡ್ಡಿ. ಈಗ ನೀನು 100 ರೂಪಾಯಿ ಸಾಲಗಾರ. ಹೇಗೆ ಮಾಡ್ರೆ? ನೀನ್ ನನ್ನ ಹತ್ರ ಸಾಲ ಎಷ್ಟಪ್ಪ ಕೇಳಿದೆ? 100 ರೂಪಾಯಿ. ನಾನ್ ನಿನಗೆ ಎಷ್ಟಪ್ಪ ಕೊಟ್ಟೆ? 100 ರೂಪಾಯಿ. ನಾನು ಕಂಡೀಷನ್ ಏನ್ ಹೇಳಿದೆ? ಅದೇ ತಿಂಗಳಿಗೆ 100ಕ್ಕೆ 10 ರೂಪಾಯಿ ಬಡ್ಡಿ ಅಂದ್ರೆ. ಆದ್ರೆ 10 ತಿಂಗಳ ಬಡ್ಡಿ ವಾಪಸ್ ಕೊಡ್ಬೇಕಂತ ಹೇಳ್ದ. ಕೊಟ್ಟಲ್ಲ ಯಜಮಾನ್ರೆ. ನೀನೇನ್ ಮಾಡ್ದೆ? ಕೊಟ್ಟಲ್ಲ. 100 ರೂಪಾಯಿ ಬಡ್ಡಿ ವಾಪಸ್ ಕೊಟ್ಟೆ. ಹೌದು. ಈಗ ನೀನ್ ಕೊಟ್ಟಿರೋದು ಬಡ್ಡಿ ಮಾತ್ರ. ಸರಿ. ನಾನ್ ಕೊಟ್ಟಿರೋ 100 ರೂಪಾಯಿ ಸಾಲ ಹಾಗೆ ಉಳ್ಕೊತ. ಅಯ್ಯೋ ಯಜಮಾನ್ರೆ, ನನ್ನ ತಲೆ ಕೆಟ್ಟು ಕೆರಾಡಿದು ಹೋಗ್ತಾ ಇದೆಯಲ್ಲ ಅಪ್ಪ. ತಿಂಗಳಿಗೆ 100 ಅಂದ್ರಿ, 10 ರೂಪಾಯಿ ಬಡ್ಡಿ ಅಂದ್ರು, 10 ರೂಪಾಯಿ ಕೊಟ್ರು, 10 ರೂಪಾಯಿ ಇಸ್ಕೊಟ್ರು, ಇನ್ನ 10 ರೂಪಾಯಿ 100 ರೂಪಾಯಿ ಎಲ್ಲ. ಏಯ್, ಸುಮ್ನೆ 100 ರೂಪಾಯಿ ಇಸ್ಕೊಂಡು ಕುಡಿಯಕ್ಕೆ ನೀನು ನಾಟಕ ಆಡ್ತಾ ಇದೀಯಾ? 100 ರೂಪಾಯಿ ಕೊಟ್ಟಂಗ್ ಮಾಡಿ ಕಿತ್ಕೊಂಡ್ಬಿಟ್ರಲ್ಲ ಅಪ್ಪ. ಬನ್ನಿ ಬನ್ನಿ. ಯಾರು? ಏನು ಮಾಡಿ? ರಮ್ಯಾ, ಹೇಳಿದ ಟೈಮ್ಗೆ ಸರಿಯಾಗಿ ಬಂದಿದ್ದೀಯ. ಬಾ, ಹೊರಗಡೆ ಬಾ. ಇಲ್ಲ ಅಂಕಲ್, ಲಗೇಜ್ ಎಲ್ಲ ಕಾರ್ ನಲ್ಲಿದೆ. ರೇಷ್ಮೆ ತೋಟಕ್ಕೆ ಬೇರೆ ಹೋಗ್ಬೇಕಲ್ವಾ? ಇವಾಗ ನೀವ್ ಬನ್ನಿ, ಆಮೇಲೆ ನಾನ್ ಬರ್ತೀನಿ. ನೋಡಮ್ಮ ರಮ್ಯಾ, ನಿನ್ನಂತ ಹೆಣ್ಮಕ್ಳು ಈ ರೇಷ್ಮೆ ಬೆಳೆ ಬೆಳೆಯಕ್ ಮುಂದೆ ಬಂದ್ರೆ ಸರ್ಕಾರ ಸಾಕಷ್ಟು ಅನುಕೂಲಗಳನ್ನ ಮಾಡ್ಕೊಡುತ್ತೆ, ಸಬ್ಸಿಡಿ ಕೊಡುತ್ತೆ. ಹಂಗಾಗಿ ಈ ರೇಷ್ಮೆ ಬೆಳೆ ಕಂಡಿಡ್ತಿದ್ದು ಯಾರು ಗೊತ್ತಾ? ಒಬ್ಳು ಯಂಗ್ಸ್. ರಮ್ಯಾ, ಈ ಬೆಳೆ ಬೆಳೆಯೋದು ಬಹಳ ಸುಲಭ.
ಒಂದ್ 25,000 ರೂಪಾಯಿ ಖರ್ಚು ಮಾಡಿದ್ರೆ ಒಳ್ಳೆ ಸ್ಕೀಮ್ ಮಾಡ್ಬೋದು. ಇಡೀ ಭಾರತದಲ್ಲೇ ಕರ್ನಾಟಕ ರೇಷ್ಮೆ ಬೆಳೆಯೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅದು ನಿಮ್ಗೆ ಗೊತ್ತಿರ್ಬೇಕು. ಸರಿ ಅಂಕಲ್, ನಾನು ಈ ಹಳ್ಳಿಯಲ್ಲಿ ಒಂದು 6 ತಿಂಗಳು ಇದ್ಬಿಟ್ಟು ರೇಷ್ಮೆ ಬಗ್ಗೆ ತಿಳ್ಕೊಂಡು ಹೋಗ್ತೀನಿ. ಅದಕ್ಕೆ ನೀವು ಸಹಕರಿಸಬೇಕು. ಬನ್ನಿ, ಹುಳ ಬೆಳೆಯೋ ಜಾಗ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ ಚೇರ್ಮನ್ರಿಗೆ. ನಮಸ್ಕಾರ ಗೌಡ್ರೆ. ಯಾವ್ದೋ ಊರಿಂದ ಬರ್ತಿರೋ ಆಗಿದೆಯಲ್ಲ. ನಮ್ಮ ಆನಂದು ಇಲ್ವಾ, ಅವನಿಗೆ ಟ್ಯಾಕ್ಟರ್ ಲೋನ್ ಸ್ಯಾಂಕ್ಷನ್ ಮಾಡಿಸೋದಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಇವರು ರಮ್ಯಾ ಅಂತ. ನಮಸ್ಕಾರ. ಅವರು ಇವ್ರ ಫ್ರೆಂಡ್ ರಘು ಅಂತ. ನಮಸ್ಕಾರ. ಇವ್ರು ಯಾರು? ನಮ್ ಶಂಕರು ಇಲ್ವಾ, ಅವನ ತಂಗಿ ಮಗಳು. ಓಹೋ, ಇಲ್ಲಿ ರೇಷ್ಮೆ ಬೆಳೆನ ಹೇಗ್ ಬೆಳಿತೀವಿ ಅಂತ ನೋಡ್ಕೊಂಡು ಹೋಗಕ್ ಬಂದವ್ರು. ಇವ್ರ ಸ್ಕೀಮಿಗೆ ಏನಾದ್ರು ನನ್ನಿಂದ ಲೋನ್ ಬೇಕಾಗಿದ್ರೆ ನಾನು ಸ್ಯಾಂಕ್ಷನ್ ಮಾಡಿಸಿ. ಅದೆಲ್ಲ ಏನು ಬೇಡ, ಎಲ್ಲ ಅವರೇ ಮಾಡ್ಕೋತಾರೆ. ಹಾಗಾದ್ರೆ ಬರ್ತೀನಿ. ಗೌಡ್ರು, ಅಯ್ಯೋ, 10 ದಿನದಿಂದ ಇಲ್ಲೇ ಕಾಯ್ತಾ ಇರೋ ನೀವು ಇಲ್ಲೇ ಇದನ್ನಲ್ಲ, ಇವನ್ ಕೈ ಸಿಕ್ಕ ಚಟ್ಟಿ ಮಾಡ್ಬಿಡ್ತಾನೆ. ಬಂದ್ಬಿಟ್ಟ ಅವನು. ಅಯ್ಯೋ, ಎಲ್ಲೋದ್ರಪ್ಪ ಅವರು? ಕೈ ತಪ್ಪಿಸ್ಕೊಂಡ್ಬಿಟ್ರಲ್ಲ, ಎಲ್ಲೋದ್ರು? ಅಯ್ಯಪ್ಪ, ಈ ತಾನೇ ಈ ಕಡೆ ನೋಡ್ದೆ, ಎಲ್ಲೋದ್ರಪ್ಪ? ಅದೇ ಪೇಟ, ಅದೇ ವಿಭೂತಿ, ಅದೇ ಮೀಸೆ, ಅದೇ ಕೋಟು. ನಾನ್ ಯಾವತ್ತಯ್ಯ ಪೇಟ ವಿಭೂತಿ ಮೀಸೆ ಕೋಟ್ ಹಾಕೊಂಡಿದ್ದೆ? ನಾನು ಈಗ ತಾನೇ ತೋಟದಿಂದ ಬರ್ತಾ ಇದ್ದೀನಿ. ಅಯ್ಯೋ, ನಾನ್ ನೋಡ್ದೆ ಗೌಡ್ರೆ. ನಿನಗೇನೆ ನನಗೆ ಇತ್ತು. ಪೇಟ ಹಾಕೊಂಡಿದ್ದ? ಹಾಕಿದ್ರು. ಮೀಸೆ? ವಿಭೂತಿ? ವಿಭೂತಿನ ಹಾಕಿದ್ರು. ಕೈಯಲ್ಲಿ ಕೋಲಿತ್ತ? ಅವನು ನನ್ ದೊಡ್ಡಪ್ಪನ ಮಗ. ಏನ್ ವಿಷಯ ಗೌಡ್ರೆ? ಇಲ್ಲಿ ರಸ್ತೆ ಹಿಂಗಡೆ ಟ್ರಾಕ್ಟರ್ ಲೋನ್ಗೆ ಅಂತ 10,000 ರೂಪಾಯಿ ಕೊಟ್ಟಿದೆ. ಹೌದಾ? 10 ದಿವಸ ಆಯ್ತು. ಇಲ್ಲೇ ಇರು ಅಂತ ಹೇಳೋದವನು ಇನ್ನು ಬಂದೇ ಇಲ್ಲ ಗೌಡ್ರೆ. ಓಹೋ, ನಿನ್ನ ಇಲ್ಲೇ ನಿಂತಿರು ಅಂತ ಹೇಳೋದ್ನಾ? ಒಂದ್ ಕೆಲಸ ಮಾಡು, ನೀನೇನು ಚಿಂತೆ ಮಾಡ್ಬೇಡ, ನೀನ್ ಇಲ್ಲೇ ನಿಂತಿರು. ನಾನು ಹೋಗಿ ಅವನಿಗೆ ಬುದ್ಧಿ ಹೇಳಿ ಕಳಿಸ್ಕೊಡ್ತೀನಿ. ನಾಳೆ ಬೆಳಿಗ್ಗೆ ಆದ್ರೂ ಪರವಾಗಿಲ್ಲ, ನೀನ್ ಇಲ್ಲೇ ನಿಂತಿರ್ಬೇಕು. ಓಕೆನಾ? ಆಯ್ತಾಯ್ತು. ನೀವು ಇದಕ್ಕಿಂತ ಇನ್ನೊಂದು ನಾಟಕ ನೋಡ್ಬೇಕು, ಸಂಪೂರ್ಣ ರಾಮಾಯಣ ಅಂತ. ಇವನೇ ಅದ್ರಲ್ಲಿ ಆಂಜನೇಯ. ನಮಸ್ಕಾರ ರೀ. ನಮಸ್ಕಾರ, ಕೂತ್ಕೊಳ್ಳಿ. ತಾವು? ನಾನು ರಾಮೇಗೌಡ ಅಂತ, ನಮ್ಮೂರು ಗಂಗಾವತಿ. ನಮಗೆ 100 ಎಕರೆ ಗದ್ದೆ ಇದೆ, 5 ಲೋಡ್ ಅಕ್ಕಿ ಇದೆ. ಅದನ್ನ ಮಾರಿ ಹೋಗೋಣ ಅಂತ ಬಂದೆ. ಅಕ್ಕಿ ಶಾಂಪಲ್ಲು ತಂದಿದ್ದೀನಿ ನೋಡಿ. ಅಕ್ಕಿ ಏನು ಚೆನ್ನಾಗಿದೆ. ರೇಟ್ ಎಷ್ಟು ಹೇಳ್ತೀರಾ? ಇವತ್ತಿನ ಮಾರ್ಕೆಟ್ ರೇಟು ಕ್ವಿಂಟಲ್ ಎಷ್ಟು ಅಂತ ನಿಮಗೆ ಗೊತ್ತಿಲ್ವಾ? ಇವತ್ತಿನ ಮಾರ್ಕೆಟ್ ರೇಟ್ ನಮಗೆ ಗೊತ್ತು ರೀ. ನಿಮ್ಮ ಅಕ್ಕಿ ರೇಟ್ ಎಷ್ಟು ಹೇಳಿ? ನಮ್ಮ ರೇಟು ಮಾರ್ಕೆಟ್ ರೇಟ್ಗಿಂತ ಬಹಳ ಕಡಿಮೆ. 1 ಕ್ವಿಂಟಾಲಿಗೆ 1,000 ರೂಪಾಯಿ. ಅಷ್ಟೇನಾ? ಕ್ವಿಂಟಾಲಿಗೆ 1,000 ರೂಪಾಯ? ಯಾಕೆ ಹಾಗ ಆಶ್ಚರ್ಯನ ಕೇಳ್ತಾ ಇದ್ದೀರಾ? ಓ, ನಾನ್ ರೇಟ್ ಕಡಿಮೆ ಹೇಳಿದೆ ಅಂತನಾ? ನೋಡಿ, ಇವತ್ತು ಯಾವುದೇ ಹೋಟ್ಲಿಗೆ ಹೋಗಿ 20 ರೂಪಾಯಿ ಕಡಿಮೆ ಊಟ ಸಿಗೋದೇ ಇಲ್ಲ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ನಮಗೆ ಜಾಸ್ತಿ ಲಾಭ ಬೇಡ, ಕಡಿಮೆ ಲಾಭ ಸಿಕ್ಕರೆ ಅಷ್ಟೇ ಸಾಕು. ಹೌದಾ? ಹಾಗಾದ್ರೆ ಒಂದು 5 ಲೋಡ್ ತಗೊಂಡ್ಬನ್ನಿ. ಫೋನ್ ಇದೆಯಾ? ಸ್ವಲ್ಪ ಕೊಡಿ. ಹಲೋ, ಯಾರು? ನೀನಾ?
ನಮ್ ಡ್ರೈವರ್ ರಾಮನ್ ಕರಿ. ಹಲೋ ರಾಮು, ನಾನು ರಾಮೇಗೌಡ ಮಾತಾಡ್ತಾ ಇರೋದು. ಅಕ್ಕಿ ಎಲ್ಲ ಲೋಡ್ ಆಯ್ತಾ? ನಾನಿಲ್ಲಿ ವ್ಯಾಪಾರ ಮುಗಿಸಿದೀನಿ. ಇವ್ರಿಗೆ 5 ಲೋಡ್ ಅಕ್ಕಿ ಬೇಕಂತೆ. ಏನು ರೇಟಾ? ಅದೆಲ್ಲ ನಿನಗ್ಯಾಕೋ, ನಾನು ವ್ಯವಹಾರ ಮುಗಿಸಿದೀನಿ. ಇವ್ರಿಗೆ ಅಕ್ಕಿ ಲೋಡ್ ಮಾಡ್ಕೊಂಡು ಏನು ಅಡ್ರೆಸ್? ಒಂದ್ ನಿಮಿಷ ಇರು, ನಿಮ್ ಅಡ್ರೆಸ್ ಕೊಡಿ. ಧನಲಕ್ಷ್ಮಿ ಟ್ರೇಡರ್ಸ್, ನಂಬರ್ 22, ಮಾರುತಿ ಸರ್ಕಲ್, ನೊಣವಿನ ಕೆರೆ. ಬರ್ಕೊಂಡ್ಯಾ? ಇವ್ರಿಗೆ 5 ಲೋಡ್ ಅಕ್ಕಿ ಅಂತ ತಂದಿಳಿಸು. ಆಯ್ತಯ್ಯ, ಎಲ್ಲ ಮಾತಾಡಿದೀನಿ. ಅಡ್ರೆಸ್ ಕನ್ನಡ ಬರ್ಕೊಂಡಿದ್ಯಾ? ಸರಿ ಸರಿ, ಆಯ್ತಾಯ್ತು. ಹಾ ಬೇಗ ಬಂದ್ಬಿಡು. ಹಾ ಈ ಅಡ್ರೆಸ್ ಎಲ್ಲಿದೆ ಹೇಳ್ತೀರಾ? ಇದು ಇಲ್ಲೇ ಸರ್, ಪಕ್ಕದಲ್ಲಿದೆ. ಹೌದಾ? ಕೊಡಿ ಇಲ್ಲಿ. ಯಾಕ್ ಸರ್? ಏನಿಲ್ಲ, ಅವ್ರಿಗೂ 3 ಲೋಡ್ ಅಕ್ಕಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಈಗ ಏನ್ ಮಾಡೋದು ಸರ್? 5 ಲೋಡು ನಾನೇ ತಗೋತೀನಿ ಸರ್. ನನಗೆ ಹೇಳಿದ್ರಲ್ಲ ಸರ್ ನೀವು. ಇಲ್ಲಪ್ಪ, ಅವನು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದಾನೆ. ಸರ್ ಅಡ್ವಾನ್ಸ್ ನಾನೇ ಕೊಡ್ತೀನಿ ಸರ್ ನಿಮ್ಗೆ. ಅಯ್ಯೋ, ಅವ್ನಿಗೆ ಮಾತು ಕೊಟ್ಬಿಟ್ಟಿದ್ರಲ್ಲ ಸರ್. ಅಲ್ಲ ನಾನು ತಗೊಳ್ಳಿ ಸರ್. ಅಲ್ಲ ಅವನು ಕೊಡ್ತೀನಿ. ಇಲ್ಲ ಅಲ್ಲ, ತಗೊಳ್ಳಿ ಸರ್, ಪರವಾಗಿಲ್ಲ ತಗೊಳ್ಳಿ ಸರ್. ಅಲ್ಲ ಅವ್ನು ಮಾತು ತಗೊಳ್ಳಿ ಸರ್. ಸರಿ. ಹೊಟ್ಟೆ ಹಸಿದೆಯಲ್ಲ. ಇಲ್ಲೆಲ್ಲಾದ್ರೂ ಹೋಟ್ಲ್ ಇದೆಯಾ ಸರ್? ನಿಮ್ಗೆ ಏನ್ ಬೇಕು ಹೇಳಿ ಸರ್, ನಾನೇ ತರಿಸ್ಕೊಡ್ತೀನಿ. ಅಯ್ಯೋ, ಏನು ಬೇಡ, ಅಲ್ಲೇ ಹೋಗ್ತಿದ್ರೆ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಕೂತು ಕೂತು ಕಾಲ್ ಬೇರೆ ನೋವು ಬಂದ್ಬಿಟ್ಟಿದೆ. ನಾವೇ ಹೋಗ್ಬರ್ತೀನಿ. ಅಲ್ಲಿವರೆಗೂ ಇದಿಲ್ಲಿ ಇರ್ಲಿ. ಇದು ಸಹ ಇಲ್ಲೇ ಇರ್ಲಿ. ಓ ಸೆಕೆ. ಈ ಕೋಟು ಇಲ್ಲೇ ಇರ್ಲಿ. ನಾನು ಹೋಗಿ ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವನು. ನೋಡೋಣ. ಇಲ್ಲಿದ್ಯಾ? ಸಮಯ ಸಾರಿ. ಸೆಟ್ರಲ್ಲಿ ಹೋದ್ರು? ಹೊರಗಡೆ ಹೋಗಿದ್ದಾರೆ ಸರ್. ನೀವೇನಾಗ್ಬೇಕು? ನಾನು ಅವ್ರ ತಮ್ಮ ಆಗ್ಬೇಕು. ಅವ್ರು ಬಂದ್ರೆ ನಾನು ಬಂದು ಹೋದೆ ಅಂತ ಹೇಳಪ್ಪ. ಆಯ್ತು, ನಾನು ಬರ್ಲಾ? ಇಲ್ಲಿ ಡ್ರೆಸ್ ಕೋಲಿತ್ತಲ್ಲ, ಏನಾಯ್ತು? ಅವ್ರು ಬಂದು ಎಲ್ಲ ತಗೊಂಡೋದ್ರಣ. ರಂಗನಾಥ ಪಾದ ರವೀಂದ್ರ ಮಧುಕರಾಯರ ಚಿತ್ತ ಮತ್ತರಿ ಬಷಂಡ ಕಂಡ ಓರ್ದಂಡ ದೋರ್ದಂಡ ಬಾಹುದಂಡ ದ್ವಿದಂಡ ಹಿರಿಯ ಪ್ರಕಾಂಡ ಬಿರುದೆಂಟಂಬರ ಗಂಡ ಸುಗುಣ ಗಂಭೀರ ಎಚ್ಚಮ್ಮ ನಾಯಕರು ಬರುತ್ತಿದ್ದಾರೆ. ಬಹುಪರ ಕಲ್ಪನಾ, ಅದೇ ಕಲ್ ನಿಂತ್ಕೊಂಡಿದ್ಯಮ್ಮ. ಬಾಯ್ಲಿ, ನೀನು ಎಚ್ಚಮ್ಮ ನಾಯಕನ ಹೆಂಡತಿ, ನಿಂತ್ಕೊಳ್ಳಿ, ಪಾತ್ರ ಮಾಡುವಂತೆ. ಓ, ಇವಳು ನನ್ನ ಹೆಂಡ್ತಿನಾ? ಓ, ಮತ್ತೆ ಹತ್ರನೇ ಬರ್ತಾಳೆ, ದೂರ ಕೂತಾಳೆ. ಬಾರಿ ಹತ್ರ. ನೀನು ಪತಿ, ನಾನು ಸತಿ. ನಾನ್ ಇವನ್ ಜೊತೆ ಆಕ್ಟ್ ಮಾಡ್ಬೇಕಾ? ಹೌದು ಮತ್ತೆ. ನನ್ನ ಮಗನೇ, ಅವಳು ಪತಿ, ನೀನ್ ಸತಿ ಅಲ್ಲ. ನೀನು ಪತಿ, ಅವಳು ಸತಿ, ಸೇರಿದ್ರೆ ಸತಿಪತಿ. ಸತಿಪತಿ ಸತಿಪತಿ. ಹಂಗಾರೆ ನೀನು ಸತಿ ಸತಿ, ನಾನು ಪತಿ ಪತಿ. ನನ್ನ ಮಗನೇ, ಹಂಗಲ್ಲ ಕಣೋ. ಸತಿ ಪತಿ, ಸತಿ ಪತಿ, ಸತಿಪತಿ 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 ಸತಿಪತಿ. ಹಂಗಾರೆ ನಾನು ಎಚ್.ಎಂ. ನಾಯಕ. ಟೈಮ್ ಆಗುತ್ತೆ, ಬೇಗ ಶುರು ಮಾಡೋ. ಕರಿಯ, ಎಚ್.ಎಂ. ನಾಯಕನ ನಡಿಗೆನೇನೋ ಇದು? ಮತ್ತೆ ಆ ಎಚ್.ಎಂ. ನಾಯಕ ಹ್ಯಾಗ್ ನಡೀತಿದ್ರೆ ಏನೋ. ನಾನ್ ಈ ನಾಟಕದಲ್ಲಿ ನಾನೇ ಎಚ್.ಎಂ. ನಾಯಕ. ನನ್ನ ಅಡಿಗೆನೆ ಹೀಗೆ. ಏಯ್, ಅದ್ ಸರಿ, ಇದೇನೋ ಇದು? ಇದು ಎಚ್.ಎಂ. ನಾಯಕನ ಕತೆ. ನಿನ್ ಕತೆನ ಎಚ್.ಎಂ. ನಾಯಕ ಅವಮಾನ ಮಾಡ್ತೀಯ? ಹೋಗ ಆ ಕಡೆ. ಈಗ ನಾನ್ ಮಾಡ್ತೋರ್ತೀನಿ ನೋಡು. ಆಯಿತು, ಕನ್ನಡಿಗರು ಕೈಕಟ್ಟಿ ಕುಳಿತರು. ಯಾವ ನಗರವು ವಿಜಯ ವಿಖ್ಯಾತದಿಂದ ಕೂಡಿ ನೆರೆಹೊರೆಯ ಬಾದಶಹರ ಪ್ರವೇಶಕ್ಕೆ ದುರ್ಗಮನವೆನಿಸಿದ್ದಿತು.
ಯಾವ ನಗರದ ಜಯವಧು ಹಿಂದೂಗಳ ತೋಳ ಬಲವಿಗೆ ಒಲಿದು ಜಯಮಾಲೆಯನ್ನು ಹಾಕಿ ರಾರಾಜಿಸುತ್ತಿದ್ದಳು. ಯಾವ ನಗರವು ಉಗ್ರ ನರಸಿಂಹ, ಕಡಲೆ ಗಣಪತಿ, ಸಾಸಿವೆ ಗಣಪತಿ, ವಿರೂಪಾಕ್ಷಾದಿ ದೇವಾಲಯಗಳೆಂದಲೂ ವಿಜೃಂಭಿಸುತ್ತಾ ಶ್ರೀ ಸೀತಾರಾಮರ ಪಾದ ಧೂಳಿಂದ ಪಾವನವೆನಿಸಿದ್ದಿತು. ಯಾವ ನಗರವು ನಂದನವನವನ್ನು ನಾಚಿಸುವಂತಹ ಸುಂದರವಾದ ಉದ್ಯಾನವನಗಳಿಂದಲೂ ಮನೋಹರ ಪಂಪಾದಿ ಸರೋವರಗಳಿಂದಲೂ ರಾರಾಜಿಸುತ್ತಾ ಹೆಸರುಗನುಗುಣವಾಗಿ ವಿಜಯನಗರ ವಿಜಯನಗರ ಎಂಬ ಪ್ರಖ್ಯಾತಿಯನ್ನು ಪಡೆದಿದ್ದಿತು. ಆ ವಿಜಯನಗರವು ಇಂದು ನಿರ್ಮಾನುಷ್ಯವಾಗಿದೆ. ರಾಜಬೀದಿಗಳು ರಾಹುಗ್ರಸ್ತವಾದಂತಿದೆ. ನಗರಾಭಿಮಾನಿ ದೇವತೆಯ ಕೀರ್ತಿ ಮಾಂಗಲ್ಯವು ಹರಿದು ತಾಳಿಕೋಟೆಯು ಮುರಿದು ಬೀಳುವಾಗ ರಕ್ಷಕರಿಲ್ಲದೆ ಜಯದೇವಿಯು ಓಡಿ ಹೋದಳು. ಹಿಂದೂಗಳ ಸರ್ವಶ್ರೇಷ್ಠವೆನಿಸಿದ್ದ ದೇವತಾ ಮೂರ್ತಿಗಳು ಆ ದುರಾತ್ಮರಾದ ಯವನರ ಪಾದಾಘಾತದಿಂದ ಮುರಿಯಲ್ಪಟ್ಟವು. ಅಯ್ಯೋ, ನೋಡಲಾರೆ ಎಲ್ಲವೂ ಸರ್ವಶೂನ್ಯವಾಯಿತೆ. ಕಣ್ಣಾಳೆಗಳು ತಿರುಗುತ್ತಿವೆ, ರಕ್ತವು ಕುದಿಯುತ್ತಿದೆ, ಕೈಕಾಲುಗಳು ಕಂಪಿಸುತ್ತಿವೆ. ಹೆತ್ತ ತಾಯಿಯನ್ನು ಮೃತ್ಯುವಿಗೆ ತುತ್ತಾಗಿಸಿದ ಹೇಳಿ ಎಂದು ಆ ಜಯವಧು ನನ್ನನ್ನು ನೋಡಿ ನಗುತ್ತಿರುವಳು. ನಗು ಎಚ್ಚವ ನಾಯಕ, ನಗು, ಚೆನ್ನಾಗಿ ನಗು. ನಾಚಿಕೆ ಆಗುವುದಿಲ್ಲವೇ ನಿನಗೆ? ನಿನಗೇಕೆ ಬೇಕು ಕನ್ನಡ ವೀರನೆಂಬ ಪೊಗರು? ನಿನಗೇಕೆ ಬೇಕು ಕನ್ನಡ ವೀರನೆಂಬ ವಿಖ್ಯಾತಿ? ಅದು ವಿಜಯನಗರದ ಸ್ಥಾಪನೆ, ಅದು ವಿಜಯನಗರದ ವೈಭವ. ಮುಂದಿನ ನಾಟಕ ಯಾವ್ದು ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಮುಂದಿನ ನಾಟಕ ಸಂಪೂರ್ಣ ರಾಮಾಯಣ. ಕಪ್ಪು ನನ್ನ ಮಗ. ನಮಸ್ಕಾರ ಚೇರ್ಮನ್ ರೇ. ನಮಸ್ಕಾರ. ಇವರು ಬೆಂಗಳೂರಿನಿಂದ ಬಂದಿದ್ದಾರೆ, ರಮ್ಯಾ ಅಂತ. ನಮಸ್ಕಾರ ಮೇಡಮ್. ಅವರು ಇವ್ರ ಫ್ರೆಂಡ್ ರಘು ಅಂತ. ಹಲೋ, ವೆರಿ ನೈಸ್ ಆಕ್ಟಿಂಗ್. ತೋಟದ ಕಡೆ ಹೋಗ್ತಾ ಇದ್ವಿ, ನಿಮ್ ಧ್ವನಿ ಕೇಳಿ ನಿಮ್ ರಿಹರ್ಸಲ್ ನೋಡ್ಬೇಕು ಅಂದ್ರು ಕರ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೇದು. ನಿಮ್ ಆಕ್ಟಿಂಗ್ ತುಂಬಾ ಹಿಡಿಸ್ತು. ನಿಮ್ ಆಕ್ಟಿಂಗ್ ನೋಡ್ತಾ ಇರೋಣ ಅನ್ಸುತ್ತೆ. ಬಹಳ ಸಂತೋಷ. ಕೆಂಪಾಗಿ ಹಾಡುವೆಯ ಮನಸಾರೆ ಹಾಡುವೆಯ ಓ ನೈದಿಲೆ ಕಂಪನ್ನು ಸೂಸುವೆಯ ಹಿತವನ್ನು ನೀಡುವೆಯ ನಿಲವೇಣಿ ಎಲ್ಲಿರುವೆ ನಿನಗಾಗಿ ಕಾದಿರುವೆ ಆಸೆಯು ಅರಳುತ್ತಿದೆ ಮನಸ್ಸೇ ಕೊನಲಿಯುತ್ತಿದೆ ಕೋಗಿಲೆ ಕೆಂಪಾಗಿ ಹಾಡುವೆಯ ಮನಸಾರೆ ಹಾಡುವೆಯ ಮಂಜಿನಲ್ಲಿ ಮನಸ್ಸೇ ಕವಿಯಾಗಿದೆ ಸೂರ್ಯನ ಹಂಗಿರಣ ಇಲ್ಲಿ ಚೆಲ್ಲಿ ಅರಳಿದೆ ಆ ಮೋಡದಲ್ಲಿ ತೇಲಾಡವಾಸೆ ಆ ಮೋಡದಲ್ಲಿ ತೇಲಾಡವಾಸೆ ನನ್ನಲ್ಲಿ ಮೂಡಿದೆ ಹಾಡನೆ ಕೋಗಿಲೆಯೇ ನಾಚನೆ ನವಿಲೆ ಮನಸಾರೆ ನಾ ಹಾಡುವೆ ನಿಮ್ಮ ಜೊತೆ ಸೇರುವೆ ತಂಗಾಡಿ ಕೈ ಬೀಸಿ ಕರೆದಿಗಳು ಕೋಗಿಲೆ
ಕೋಗಿಲೆ ಇಂಪಾಗಿ ಹಾಡುವೆಯ ಮನಸಾರೆ ಹಾಡುವೆಯ ಹಸಿರು ತುಂಬಿಹುದು ಎಲ್ಲೆಲ್ಲೂ ಈ ನಾಡಲಿ ಸೂರ್ಯನ ಗೆಳೆತನವು ಈ ಭುವಿಗೆ ಚಿರವಾಗಲಿ ಜುಳು ಜುಳು ಹರಿವ ನದಿಗಳ ಬೋಟ ಜುಳು ಜುಳು ಹರಿವ ನದಿಗಳ ಬೋಟ ಸರಿಗಮ ಹಾಡಿವೆ ಕಾವೇರಿಯ ಮಡಿಲಿನಲ್ಲಿ ಆ ಮಲ್ಲಿಗೆ ಅರಳಿಹಳು ಕಂಪನ್ನು ಬೀರುತ್ತಲೇ ಊರೆಲ್ಲ ಚೆಲ್ಲಿಹಳು ಆಸೆಯು ಮನಸ್ಸಲ್ಲಿ ಅರಳುತ್ತಿದೆ ಓ ಕೋಗಿಲೆ ಓ ಕೋಗಿಲೆ ಇಂಪಾಗಿ ಹಾಡುವೆಯ ಮನಸಾರೆ ಹಾಡುವೆಯ ಓ ನೈದಿಲೆ ಕಂಪನ್ನು ಸೂಸುವೆಯ ಹಿತವನ್ನು ನೀಡುವೆಯ ನಿಲವೇಣಿ ಎಲ್ಲಿರುವೆ ನಿನಗಾಗಿ ಕಾದಿರುವೆ ಆಸೆಯು ಅರಳುತ್ತಿದೆ ಮನಸ್ಸೇನು ನಲಿಯುತ್ತಿದೆ ನೀವಿಲ್ಲಿ ನಾನೇ ನೀವ್ ಹಾಡ್ ಕೇಳಿಸ್ಕೊಂಡು ಇಲ್ಲಿವರೆಗೂ ಬಂದೆ ನೀವ್ ಆಕ್ಟ್ ಮಾಡ್ತೀರಾ ಅಂತ ಗೊತ್ತು, ನೀವ್ ಹಾಡ್ ಆಡ್ತೀರಾ ಅಂತ ಈಗ್ಲೇ ಗೊತ್ತಾಗಿತ್ತು. ಹೌದು, ನೀವ್ ಯಾಕೆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬಾರ್ದು? ಇಲ್ಲ ಮೇಡಮ್, ಯಾಕೆಂದ್ರೆ ನಾವ್ ಆಕ್ಟ್ ಮಾಡೋದು ಜನರ ಮುಂದೆ. ನಾವ್ ಆಕ್ಟ್ ಮಾಡೋದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ಜನರು ನಮ್ ಕಣ್ಮುಂದೆ ತೋರ್ಪಡಿಸ್ತಾರೆ. ಅದನ್ನ ನಾವು ನೋಡಿ ಸಂತೋಷ ಪಡ್ತೀವಿ. ಆದ್ರೆ ಸಿನಿಮಾದಲ್ಲಿ ಹಾಗಲ್ಲ. ಎಲ್ಲೋ ಆಕ್ಟ್ ಮಾಡ್ತೀವಿ, ಯಾವಾಗ್ಲೂ ರಿಲೀಸ್ ಆಗುತ್ತೆ, ಜನ ಎಲ್ಲೋ ನೋಡ್ತಾರೆ, ಅದು ನಮ್ ಕಣ್ಮುಂದೆ ನಡೆಯಲ್ವಲ್ಲ. ಅದಕ್ಕೆ ಮೇಡಮ್. ಅದು ಸರಿ. ಮೇಡಮ್, ನಿಮ್ ಜೊತೆ ಬಂದಿದಾರಲ್ಲ, ಅವ್ರು ನಿಮ್ಗೆ ಏನಾಗ್ಬೇಕು? ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡಾ? ಯಾವಾಗ ಮದುವೆ ಮಾಡ್ಕೋತೀರಾ? ಬಾಯ್ ಫ್ರೆಂಡ್ ಅಂದ್ರೆ ಮದುವೆ ಮಾಡ್ಕೋಬೇಕಾ? ಒಂದ್ ಹುಡುಗಂಗೆ ಒಂದ್ ಹುಡುಗಿ ಫ್ರೆಂಡ್ ಆದ್ರೆ ಗರ್ಲ್ ಫ್ರೆಂಡ್ ಅಂತಾರೆ. ಅದೇ ತರ ಒಂದ್ ಹುಡುಗಿಗೆ ಒಂದ್ ಹುಡುಗ ಫ್ರೆಂಡ್ ಆದ್ರೆ ಬಾಯ್ ಫ್ರೆಂಡ್ ಅಂತಾರೆ. ಹಾಗಂತ ನನಗೆ ಅವನ ಮೇಲೆ ಲವ್ ಇಲ್ಲ. ಹೌದಾ? ಬನ್ನಿ ಹೋಗೋಣ. ಸರಿ ಮೇಡಮ್. ಏನಪ್ಪ ಶಿವು, ಇವತ್ತಿಷ್ಟೊಂದು ಸಂತೋಷವಾಗಿದ್ಯಾ? ಇವತ್ತು ಹೆಣ್ಣಿನ ತಂದೆ ತಾಯಿ ಬರ್ತಾ ಇದಾರೆ. ಹೌದೇನೋ? ನಂಗೂ ತುಂಬಾ ಸಂತೋಷ ಆಗ್ತಿದೆ ಕಣಪ್ಪ. ಕಲ್ಪನಾ, ಬೇಗ ಬಾ. ರಾಜು, ಯಾಕೆ ಇಷ್ಟೊಂದು ಅವಸರ? ನೋಡು, ಏನಾಯ್ತು? ನೋಡ್ಕೊಂಡ್ ಬರ್ಬಾರ್ದಾ? ಬಾ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕೈಗೆ ಬಿದ್ದಿದೆ. ಅಯ್ಯೋ, ಏನ್ ಸಿವಿಯರ್ ಆಗಿದೆಲ್ಲ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಾಯ್ತು? ಕೆಳಗಡೆ ಬಿದ್ಬಿಟ್ಲು. ಡ್ರೆಸ್ಸಿಂಗ್ ಮಾಡಿ ಕರ್ಕೊಂಡ್ ಬರ್ತೀನಿ. ಸರಿ. ಶಿವ, ಬನ್ನಿ. ಶಿವ ಮನೇಲಿದ್ದಾರಾ? ಒಳಗಡೆ ಇದ್ದಾರೆ, ಕೂತ್ಕೊಳ್ಳಿ. ಆಯ್ತು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ಏನ್ ಡಾಕ್ಟ್ರೆ, ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡೋದಲ್ದೆ ಮನೇಲೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ? ನೀವ್ ಇಲ್ಲೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟ. ಇಲ್ಲ ನೋಡಿ, ನಮ್ ಮಗಳು ಕೊಡ್ಬೇಕಂತ ಹೇಳಿಲ್ವಾ? ಇವ್ರೆ ಡಾಕ್ಟರ್ ಶಿವು ಅಂತ. ನಮಸ್ಕಾರ. ನಮಸ್ಕಾರ. ಒಂದ್ ನಿಮಿಷ, ನನ್ನ ತಾಯಿ ಕರ್ಕೊಂಡು ಬರ್ತೀನಿ. ಆಯ್ತು. ಈ ಅಮ್ಮ ಪೇಷಂಟಾ? ಈ ವಿಷಯ ಇವಾಗ ನಮ್ಗೆ ಹೇಳಲೇ ಇಲ್ವಲ್ಲ? ಮತ್ತೆ
ಇವರೇ ನಮ್ ತಾಯಮ್ಮ. ನಮಸ್ಕಾರ. ನೋಡಿ, ನಮ್ಮ ಮಗಳನ್ನ ಮದ್ವೆ ಆದ್ರೆ ಮನೆ ಹಳ್ಳಿನಾಗ ಮಾಡ್ಕೊಳ್ಳೋಣ ಅಂತಿದ್ದೆ. ಆದ್ರೆ ನಿಮ್ ತಾಯಿ ಪರಿಸ್ಥಿತಿ ನೋಡಿದ್ರೆ ಈ ರೀತಿ ಇದೆ. ನಮ್ಮ ಮಗಳು ನಿಮ್ ತಾಯಿ ಸೇವೆ ಮಾಡ್ಕೊಂಡಿರ್ಬೇಕಾ? ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಗೆ ಈ ಮದ್ವೆ ಇಷ್ಟ ಇಲ್ಲ. ಬನ್ನಿ ಹೋಗೋಣ. ಸಾರಿ ಮಿಸ್ಟರ್ ಶಿವ, ಬರ್ತೀನಿ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಅವ್ರು ಈ ರೀತಿ ಮಾತಾಡಿದ್ರು ಅಂತನಾ? ನೀನೇನು ಯೋಚನೆ ಮಾಡ್ಬೇಡಮ್ಮ. ನಮ್ಮ ಮನೆಗೆ ಹೆಣ್ಣು ಕೊಡೋಕ್ ಬರೋರೆಲ್ಲ ನನ್ನ ಹತ್ರ ಇದೇ ರೀತಿನೇ ಮಾತಾಡ್ತಿದ್ರಮ್ಮ. ಆದ್ರೆ ಇವತ್ತೇ ಪ್ರತ್ಯಕ್ಷವಾಗಿ ನೀನ್ ಮುಂದೆ ಮಾತಾಡ್ಬಿಟ್ರಮ್ಮ. ನೋಡು, ಇನ್ಯಾವತ್ತು ನನ್ನ ಮದುವೆ ಮಾಡ್ಕೊಂತ ಬರುವಂತ ಮಾಡ್ಬೇಡಮ್ಮ. ಕೊನೆ ತನಕ ನಾನು ನಿನ್ ಜೊತೆಲಿ ಇರ್ತೀನಮ್ಮ. ಸಮಾಧಾನ ಮಾಡ್ಕೊಮ್ಮ. ಅಯ್ಬೇಡ, ಸಮಾಧಾನ ಮಾಡ್ಕೊ. ಬಾ ಅಮ್ಮ. ಐ ಸಾರಿ, ನಿಮ್ಮನ್ನ ಕಾಯಿಸ್ಬಿಟ್ಟೆ. 1 ಸೆಕೆಂಡ್ ಬಂದೆ. ಸರಿ. ತಗೊಳ್ಳಿ, ಇದರಲ್ಲಿ ಮಾತ್ರ ಎಲ್ಲ ಬರ್ದಿದ್ದೀನಿ. ಟೈಮ್ ಕೊಡಿ, ಎಲ್ಲ ಸರಿ ಆಗುತ್ತೆ. ಬರ್ತೀನಿ ಡಾಕ್ಟರ್. ಏನಾಯ್ತು? ನೋಡ್ತಾ ಇದೆ. ಈಗ ಇಂಜೆಕ್ಷನ್ ಕೊಟ್ಟಿದಾರಲ್ಲ, ಎಲ್ಲ ಸರಿ ಹೋಗುತ್ತೆ. ಕಲ್ಪನಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬಾ, ಕೂತ್ಕೋ. ಕಲ್ಪನಾ, ಆ ಡಾಕ್ಟರ್ ನೋಡಿದ್ರೆ ಪಾಪ ಅನ್ಸುತ್ತಲ್ಲ? ಅದ್ಯಾಕೋ ಗೊತ್ತಿಲ್ಲ, ನನ್ಗೂ ಹಾಗೆ ಅನ್ಸುತ್ತೆ. ಕಲ್ಪನಾ, ನನ್ನ ಮಾತು ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ ತಾನೆ? ಅದೇನ್ ಹೇಳಿ? ಹೌದು, ಆ ಡಾಕ್ಟರ್ನ ನೀನ್ ಯಾಕೆ ಮದುವೆ ಆಗ್ಬಾರ್ದು? ರಾಜು, ನನ್ನ ಡಾಕ್ಟರ್ನೇ ಮದ್ವೆ ಆಗ್ಬೋದು, ಆದ್ರೆ ನನ್ ಮಾವ ನನ್ನನ್ನೇ ಮದ್ವೆ ಆಗ್ಬೇಕಂತ ಕಾಯ್ತಾ ಇದ್ದಾನೆ. ಆದ್ರಿಂದ ಈ ಮದ್ವೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಈ ಮನುಷ್ಯ ತುಂಬಾ ವಿಚಿತ್ರದವನು. ಅದಕ್ಕೆ ರಾಜು, ನನ್ಗೂ ಹಾಗೆ ಅನ್ಸುತ್ತೆ. ಹಾ, ಸರಿ, ಹೋಗೋಣ ನಡಿ. ರಾಜು, ಅಮ್ಮ, ಯಾಕೋ ಏನ್ ಯೋಚನೆ ಮಾಡ್ಕೊಂಡ್ ಬರ್ತಿದ್ಯಾ? ಏನಿಲ್ಲಮ್ಮ. ಇಲ್ಲಪ್ಪ, ನೀನ್ ಈ ತರ ಇರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಏನು ಯೋಚನೆನೋ? ಅಮ್ಮ, ಕಲ್ಪನಾ ಟ್ರೀಟ್ಮೆಂಟ್ಗೆ ಅಂತ ನಾನು ಡಾಕ್ಟರ್ ಮನೆಗೆ ಹೋಗಿದ್ದೆ. ಪಾಪ, ಅವ್ರು ತುಂಬಾ ಒಳ್ಳೆಯವರಮ್ಮ. ಅವ್ರು ಯಾರೇ ಹೆಣ್ಣು ಕೊಡಕ್ಕೆ ಅಂತ ಮುಂದೆ ಬಂದ್ರು, ಆ ಡಾಕ್ಟರ್ ತಾಯಿ ನೋಡಿ ಹೆಣ್ಣು ಕೊಡಲ್ಲ ಅಂತ ವಾಪಸ್ ಹೋಗ್ತಾರೆ. ಅವ್ರ ತಾಯಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರಿಂದ ನಮ್ಮ ಹರಣಿನೂ ತುಂಬಾ ತಾಳ್ಮೆ ಇರೋಳು. ಬೇರೆಯವ್ರ ಕಷ್ಟನ ತನ್ನ ಕಷ್ಟ ಅಂತ ತಿಳ್ಕೊಳ್ಳೋ ಮನೋಭಾವದವಳು. ನಮ್ಮ ಹರಣಿನ ಆ ಡಾಕ್ಟರ್ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಅವರು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ನೀನ್ ಹೇಗಾದ್ರೂ ಮಾಡಿ ಅವನ ಒಪ್ಸಮ್ಮ. ಸರಿಯಪ್ಪ, ಹರಿಣಿ ಬಂದ್ಮೇಲೆ ಹೇಳ್ತೀನಿ. ಅವಳ ಆಸೆ ಏನು ಅಂತ ಕೇಳಿ ತಿಳ್ಕೊಂಡು ಅವಳ ಹತ್ರ ಮಾತಾಡ್ತೀನಿ. ಆಮೇಲೆ ಒಂದ್ ತೀರ್ಮಾನಕ್ಕೆ ಬಂದ್ರೆ ಆಯ್ತು. ಗೊತ್ತಾಯ್ತೇನಪ್ಪ? ಸರಿಯಮ್ಮ, ಹರಣಿ ಹತ್ರ ಮಾತಾಡು, ನಾ ಹೊರಗಡೆ ಹೋಗ್ಬರ್ತೀನಿ. ಸರಿನಪ್ಪ. ಎಲ್ಲ ಅಲ್ಲೇರಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಚೇರ್ಮನ್ ರೇ, ನೀವು ಕೂತ್ಕೊಳ್ಳಿ. ಚೇರ್ಮನ್ ರೇ, ನಮ್ಮ ಮಾಮೂಲಿ ಪ್ರಕಾರ ಮುಂದಿನ ತಿಂಗಳು ಜಾತ್ರೆ ಮಾಡ್ಬೇಕಾಗಿತ್ತು. ಮುಂದಿನ ತಿಂಗಳು ದಿನ ಚೆನ್ನಾಗಿಲ್ಲ, ಈ ತಿಂಗಳೇ ಜಾತ್ರೆ ಮಾಡೋಣ ಅಂತ ಜನ ಎಲ್ಲ ಸೇರಿ ತಮ್ಮ ಅಭಿಪ್ರಾಯ ಕೆಳಗೆ ಬಂದಿದ್ದಾರೆ. ನಾನು ಹೇಳಿದೆ ಚೇರ್ಮನ್ ಹೇಳ್ತೀನಿ ಅಂತ. ತಮ್ಮ ಅಭಿಪ್ರಾಯ ಹೇಳ್ಬಿಟ್ರೆ ಆಯ್ತು ಗೌಡ್ರೆ, 3 ಜನರ ಇಷ್ಟದ ಪ್ರಕಾರ ಈ ತಿಂಗಳೇ ಮಾಡಿ ಮುಗಿಸ್ಬಿಡೋಣ. ಇನ್ನೇನ್ರಪ್ಪ, ಚೇರ್ಮನ್ ಅಪ್ಲೈ ಕೊಡಿಸ್ಬಿಟ್ರಲ್ಲ, ಮುಂದಿನ ತಿಂಗಳು ಜಾತ್ರೆ ಬೇಡ, ಈ ತಿಂಗಳೇ ಮಾಡೋಣ ಅಂತ. ಏನ್ ಹೇಳ್ತೀರಾ ಗೌಡ್ರೆ? ನೀವು ಊರಲ್ಲಿ ಇದ್ದಾಗ ಒಂಥರ ಇರ್ತೀರ, ಊರಿನಿಂದ ಹೊರಗಡೆ ಹೋಗುವಾಗ ಇನ್ನೊಂದು ಡ್ರೆಸ್ ಅಲ್ಲಿ ಇರ್ತೀರ. ಯಾಕೆ? ಅದು 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 ನಾನ್ ಮನೇಲಿ ಒಂದ್ ದಿವಸ ಆ ಗೆಟಪ್ ಹಾಕೊಂಡೆ. ಅದನ್ನ ನೋಡಿ, ಏನ್ರಿ ಒಳ್ಳೆ ಮೈಸೂರು ಮಹಾರಾಜ ಇದ್ದಂಗೆ ಇದೀರಾ, ಇನ್ಮೇಲೆ ಹೊರಗೆ ಹೋಗ್ಬೇಕಾದ್ರೆ ಇದೇ ಗೆಟಪ್ ನಲ್ಲಿ ಹೋಗಿ ಅಂದ್ಲು.
ಅದಕ್ಕೆ ಈ ಊರಿಂದ ಬೇರೆ ಊರಿಗೆ ಹೋಗ್ಬೇಕಾದ್ರೆ ನಾನು ಆ ಗೆಟಪ್ನಲ್ಲಿ ಹೋಗ್ತೀನಿ. ಅಮ್ಮ ತಾಯೇ ಲಕ್ಷ್ಮಿ ತಾಯೇ ನಮ್ಮ ತಾಯೇ ಶ್ರೀದೇವಿಯೇ. ಅಮ್ಮ ತಾಯೇ ಲಕ್ಷ್ಮಿ ತಾಯೇ ನಮ್ಮ ತಾಯೇ ಶ್ರೀದೇವಿಯೇ. ಕೈ ಹಿಡಿದು ನೀ ನಡೆಸಮ್ಮ ತಾಯೇ ನಮ್ಮನ್ನು ನೀ ಹರಸಮ್ಮ ತಾಯೇ. ಶ್ರೀದೇವಿಯೇ ಭೂದೇವಿಯೇ ಶ್ರೀಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ. ತಾಯೇ ಲಕ್ಷ್ಮಿ ತಾಯೇ ನಮ್ಮ ತಾಯೇ ಶ್ರೀದೇವಿಯೇ. ಅಮ್ಮ ತಾಯೇ ಲಕ್ಷ್ಮಿ ತಾಯೇ ನಮ್ಮ ತಾಯೇ ಶ್ರೀದೇವಿಯೇ. ಕೈ ಹಿಡಿದು ನೀ ನಡೆಸಮ್ಮ ತಾಯೇ ನಮ್ಮನ್ನು ನೀ ಹರಸಮ್ಮ ತಾಯೇ. ಶ್ರೀದೇವಿಯೇ ಭೂದೇವಿಯೇ ಶ್ರೀಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ. ಕೈ ಹಿಡಿದು ನೀ ನಡೆಸಮ್ಮ ತಾಯೇ ನಮ್ಮನ್ನು ನೀ ಹರಸಮ್ಮ ತಾಯೇ. ಶ್ರೀದೇವಿಯೇ ಭೂದೇವಿಯೇ ಶ್ರೀಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ. ಅಮ್ಮ ತಾಯಿ ಲಕ್ಷ್ಮಿ ತಾಯಿ ನಮ್ಮ ತಾಯಿ ಶ್ರೀದೇವಿಯೇ. ಅಮ್ಮ ತಾಯೇ ಲಕ್ಷ್ಮಿ ತಾಯೇ ನಮ್ಮ ತಾಯೇ ಶ್ರೀದೇವಿಯೇ. ಅಮ್ಮ ತಾಯೇ ಲಕ್ಷ್ಮಿ ತಾಯೇ ನಮ್ಮ ತಾಯೇ ಶ್ರೀದೇವಿಯೇ. ಶ್ರೀದೇವಿಯೇ ಭೂದೇವಿಯೇ
ಮೇಡಮ್, ಆ? ಈ ದೇವಸ್ಥಾನ ನೋಡಿ ನಿಮ್ಗೇನ್ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ಹೌದು, ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಗಿರೋದು ಹೇಳಿ ನೋಡೋಣ. ಸುಮಾರು 300 ವರ್ಷ. 1300 ವರ್ಷ ಆಗಿದೆ. ವಾಟ್? 1300 ವರ್ಷನಾ? ತುಂಬಾ ಚೆನ್ನಾಗಿದೆ. ಇಂಥ ದೇವಸ್ಥಾನ ನಾನ್ ನೋಡೇ ಇರ್ಲಿಲ್ಲ. ಹೌದಾ? ಓಹ್, ಮೇಡಮ್, ಇವಳು ನನ್ನ ತಂಗಿ ಹರಿಣಿ. ಇವ್ರ ಹೆಸರು ಮೇಡಮ್, ಬೆಂಗಳೂರಿಂದ ಬಂದಿದ್ದಾರೆ. ನನ್ನ ಹೆಸರು ಮೇಡಮ್ ಅಲ್ಲ, ರಮ್ಯಾ ಅಂತ. ಇವ್ರ ನಂಗೆ ಮೊದ್ಲೇ ಗೊತ್ತು. ಮೊದ್ಲೇ ಗೊತ್ತಾ? ಹೇಗೆ? ನಾನು ಊರಿಗೆ ಹೊಸದಾಗ್ ಬಂದಲ್ಲ, ಆಗ ಚೇರ್ಮನ್ರ ಮನೆಗೆ ಇವರೇ ಕರ್ಕೊಂಡು ಹೋಗಿದ್ದು. ಹೌದಾ? ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮೇಡಮ್, ಒಂದ್ ನಿಮಿಷ ಇಲ್ಲೇ ಕೂತ್ರಿ, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ ಇಲ್ಲ, ನಿನ್ಗೂ ಟೈಮ್ ಆಯ್ತು. ನಾನು ಇನ್ನೊಂದ್ಸಲಿ ನಿಮ್ಗೆ ಸಿಗ್ತೀನಿ. ಸರಿ. ಬಾಯ್ ಬಾಯ್. ಇರಮ್ಮ. ಹರಿಣಿ, ಏನು ವಿಷಯ? ನನ್ ಮದ್ವೆ ಮಾಡೋದಕ್ಕೆ ನೀನ್ ಯಾರು? ಅಲ್ಲ, ಅಪ್ಪ ಅಮ್ಮನ್ಗೆ ಆ ಯೋಚನೆ ಇಲ್ದೇ ಇದ್ಮೇಲೆ ನಿಮ್ಗೆ ಯಾಕೆ ಬಂತು ಆ ಯೋಚನೆ? ನೋಡು, ನಾನ್ ಯಾರನ್ನ ಮದ್ವೆ ಆಗ್ಬೇಕು, ಯಾವಾಗ ಮದ್ವೆ ಆಗ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನಮ್ ಕ್ಷಮಿಸ್ಬಿಡಮ್ಮ. ಹೌದು, ನೀನ್ ಯಾರು? ನನ್ನ ಅಣ್ಣ ತಾನೆ. ಅಣ್ಣ ತಂಗಿಗೆ ಏನ್ ಮಾಡ್ತಾನೆ? ಅವ್ಳು ಒಳ್ಳೇದನ್ ತಾನೇ ಬಯಸ್ತಾನೆ. ಆದ್ರೆ ನೀನ್ ಏನ್ ಮಾಡ್ದೆ? ಅಮ್ಮನ ಹತ್ರ ಹೋಗಿ ಹರಣಿ ಹತ್ರ ಅವಳ ಮದ್ವೆ ವಿಷಯ ಮಾತಾಡು ಅಂತ ಹೇಳ್ದೆ. ಅದು ನನ್ನ ಹತ್ರನೇ ಹೇಳಿದ್ರೆ ಆಗ್ತಿರ್ಲಿಲ್ವಾ? ಯಾಕೆ ಈ ರೀತಿ ಮಾಡ್ದೆ? ಈಗ ನಾನ್ ಮಾತಾಡಿದ್ದು ನಿಮ್ಗೆ ಆಶ್ಚರ್ಯ ಆಗಿರ್ಬೇಕಲ್ಲ? ಸುಮ್ಮನೆ ಜೋಕ್ ಮಾಡ್ದೆ. ಇಷ್ಟಕ್ಕೆ ನೀನ್ ಇಷ್ಟೊಂದು ಹೆದರ್ಕೊಂಡ್ ಬಿಟ್ಯಾ? ನಿನ್ನ ಆಸೆ ಅಂತೆ ನಾನು ಡಾಕ್ಟರ್ನೇ ಮದ್ವೆ ಆಗ್ತೀನಿ. ಸಂತೋಷ ತಾನೇ? ನಿನ್ನ ಒಂದು ಕ್ಷಣ ನಿನ್ ತಲೆ ಕೆಡಿಸ್ಬಿಟ್ಲಲ್ಲ ನಿನ್ ತಂಗಿ. ಕ್ಷಮಿಸಪ್ಪ, ನಾನ್ ನಿಮ್ಗೆ ಹರಿಣಿ ವಿಷಯ ತಿಳ್ಸಕ್ಕಾಗ್ಲಿಲ್ಲ. ನೀನು ಹೇಳದೆ ಇದ್ರೇನಂತೆ, ಪಾರ್ವತಿ ಎಲ್ಲಾ ವಿಷಯನೂ ಹೇಳಿದಾಳೆ. ನಾಳೆನೆ ಅವ್ರ ಮನೆಗೆ ಹೋಗಿ ಮಾತುಕತೆ ಮುಗಿಸ್ಬೋಣ. ಓಕೆನಾ? ಮಾತ್ರ ತಗೊಳ್ದೆ ಹೋದ್ರೆ ಕಾಯಿಲೆ ಹೇಗಮ್ಮ ವಾಸಿ ಆಗುತ್ತೆ? ಎಲ್ಲಿ ಯಾವ ಮಾಡು? ಅದು ಸದ್ಯ ತಗೊಂಡಲ್ಲ. ಅಪ್ಪ ಅವ್ರೆ, ಏನ್ ಮಾಡ್ತಾ ಇದ್ದಾಳೆ? ನಿಮ್ಗೆ ಗುರ್ಸಿಗಿಲ್ವಾ? ಹಾ, ಕಲ್ಪನೆನ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಡ್ ಬಂದಿದ್ರಲ್ಲ. ಕರೆಕ್ಟ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಾ. ನೋಡಪ್ಪ, ನಿನ್ನ ವಿಷಯನ ನನ್ನ ಮಗ ಆಗ್ಲೇ ನನ್ನ ಹತ್ರ ಹೇಳಿದಾನೆ. ನನ್ನ ಮಗಳನ್ನ ನಿನಗ್ ಕೊಡ್ಬೇಕು ಅಂತ ಬಂದಿದ್ದೀವಿ. ಈ ತಾಂಬೂಲ ತಗೊಂಡು ನಿಮ್ಮ ಒಪ್ಪಿಗೆನ ತಿಳಿಸಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಓಹೋ ಹೋ 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 ಹೋ, ವರದಕ್ಷಿಣೆ ಬಗ್ಗೆ ನೀವೇನು ಯೋಚನೆ ಮಾಡ್ಲೇಬೇಡಿ. ಅಯ್ಯೋ, ವರದಕ್ಷಿಣೆ ಏನು ಬೇಡ. ನೀವು ಬೇಡ ಅಂದ್ರೆ ನಾನ್ ಬಿಡ್ತೀನಾ? ವರದಕ್ಷಿಣೆ ರೂಪದಲ್ಲಿ ನಾನಂತೂ ಹಣ ಕೊಡೋದಿಲ್ಲ. ನನ್ನ ಮಗಳು ಮೈ ತುಂಬಾ ಅಪ್ಪದ ಚಿನ್ನದ ಒಡವೆಗಳನ್ನ ಹಾಕ್ತೀನಿ. ಕೂತ್ಕೋ ಬಾ. ಹರಣಿ, ನಿಜವಾಗ್ಲೂ ನೀನೇನ್ ಬಹಳ ಸಂಗಾತಿಯಾಗಿ ಬಂದಿರೋದು ನಿಜವಾಗ್ಲೂ ನನ್ ಪುಣ್ಯ ಕಣೆ. ಇದಕ್ಕೆಲ್ಲ ನಿಮ್ಮಣ್ಣ ರಾಜುಗೆ ಥ್ಯಾಂಕ್ಸ್ ಹೇಳ್ಬೇಕು ಕಣೆ.
ಅಮ್ಮ ಹರಣಿ ಬೇಗ ಹೋಗಿ ನಿಂತಮ್ಮ. ಅಮ್ಮ ಮಾತಾಡಮ್ಮ ಅಮ್ಮ. ಹರಣಿ ಒಂದ್ ನಿಮಿಷ ಅಮ್ಮನ್ ನೋಡ್ಕೊ ಬರ್ತೀನಿ. ನೀವು ಹೋಗಿ ರೆಸ್ಟ್ ತಗೊಳ್ಳಿ, ಅತ್ತೆ ನಾನ್ ನೋಡ್ಕೊಳ್ತೀನಿ. ಹರಣಿ ಹರಣಿ ಏನತ್ತೆ ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ಯಮ್ಮ? ಹೌದು. ರೂಮ್ ಹೋಗಿ ಮಲ್ಕೋ ಹೋಗು. ಪರವಾಗಿಲ್ಲ ಅತ್ತೆ. ಅಮ್ಮ ಹೇಗಿದ್ಯಮ್ಮ? ಈಗ ಪರವಾಗಿಲ್ಲಪ್ಪ. ನಾವು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಮ್ಮ. ಆಯ್ತು ಹೋಗಿ ಬರ್ಲಾ? ಹರಣಿ ಅಮ್ಮನ್ ಸ್ವಲ್ಪ ಸರಿಯಾಗಿ ನೋಡ್ಕೊ. ಆಯ್ತು ರೀ. ಬರ್ತೀನಮ್ಮ. ಸರಿ ಹೋಗ್ಬಿಟ್ಪ. ಅತ್ತೆ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಆಯ್ತಮ್ಮ. ನಮಸ್ಕಾರ ಸರ್. ಓ ರಾಜು, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ವಿಷಯ ಬಂದಿದ್ದು? ಮೇಡಮ್ ಬರೋದಕ್ಕೆ ಹೇಳಿದ್ರು. ಹೌದಾ? ರಮ್ಯಾ ರಮ್ಯಾ ಬಂದೆ. ಬರ್ತಾಳೆ. ಅಂದ್ಹಾಗೆ ರಾಜು, ಮೊನ್ನೆ ನಿಮ್ ನಾಟಕ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಿಮ್ಮ ಆಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ಹೌದಾ ಸರ್? ಹೌದು, ನೀವ್ಯಾಕೆ ಸಿನಿಮಾದಲ್ಲಿ ಟ್ರೈ ಮಾಡ್ಬಾರ್ದು? ನನಗಿಷ್ಟ ಇಲ್ಲ ಸರ್. ಯಾಕೆ? ಮೇಡಮ್ ಹತ್ರ ಎಲ್ಲ ವಿಷಯ ಹೇಳಿದ್ದೀನಿ ಸರ್. ಹಾಯ್ ರಾಜು. ನಮಸ್ಕಾರ ಮೇಡಮ್. ಅಯ್ಯೋ ಕೂತ್ಕೊಳ್ರಿ. ರಮ್ಯಾ, ನೀನ್ ಕರ್ದಿ ಅಂತಲ್ಲ, ಅದಕ್ಕೆ ಬಂದಿದ್ದಾರೆ. ಹೌದು, ನಾನೇ ಬರಕ್ ಹೇಳಿದ್ದು. ರಾಜು, ನಿಮ್ ಆಕ್ಟಿಂಗ್ ನಂಗೆ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು ಮೇಡಮ್. ನೀವ್ ಆಕ್ಟ್ ಮಾಡ್ತೀರಾ, ಹಾಡ್ ಹಾಡ್ತೀರಾ, ಡಾನ್ಸ್ ಕೂಡ ಮಾಡ್ತೀರಾ. ನಂಗೆ ಡಾನ್ಸ್ ಕಲಿಬೇಕು ಅಂತ ತುಂಬಾ ಆಸೆ. ಹೇಳ್ಕೊಡ್ತೀರಾ? ಆಯ್ತು ಮೇಡಮ್. ಸರಿ, ಹಾಗಾದ್ರೆ ಇವತ್ತಿಂದಲೇ ಸ್ಟಾರ್ಟ್ ಮಾಡೋಣ. ಬನ್ನಿ. ರಘು, ನೀನು ಬರ್ತೀಯೇನೋ? ನಾನ್ ಬರಲ್ಲಪ್ಪ, ನೀವ್ ಬೇಕಾದ್ರೆ ಹೋಗಿ ಬನ್ನಿ. ಬಾಯ್. ಓಕೆ. ನಾನ್ ರೆಡಿ. ಹೇಗ್ ಕಾಣಿಸ್ತಿದ್ದೀನಿ? ಚೆನ್ನಾಗಿದ್ದೀರಾ ಮೇಡಮ್? ಬನ್ನಿ. ಮೊದಲಿಗೆ ಈ ರೀತಿ ನಿಂತ್ಕೋಬೇಕು. ಈಗ ನಾನು ಮಾಡಿ ತೋರಿಸ್ತೀನಿ, ಆ ರೀತಿ ನೀವು ಮಾಡ್ಬೇಕು. ಓಕೆ. 1 2 3 4 ಮಾಡಿ. 1 2 3 4. ಹಾಗಲ್ಲ ಮೇಡಮ್, ಈ ಕಾಲ 2 ಸರಿ ಮಾಡ್ಬೇಕು. ನೋಡಿ, ಈಗ ಮಾಡಿ ತೋರಿಸ್ತೀನಿ. 1 2 3 4. ನಾನ್ ಮಾಡ್ಲಾ? 1 2 3 4. ಅಯ್ಯೋ, ಹಾಗಲ್ಲ ಮೇಡಮ್. ಮತ್ತೆ ನೋಡಿ ಮೇಡಮ್, ಈ ಕಾಲ್ನ ಫ್ರೀ ಆಗ್ಬಿಡಿ. 1 2 3 4 ಹೀಗೆ. ರಮ್ಯಾ, ಏನ್ ರಘು ಕರ್ದಿಯಲ್ಲ? ಏನದು ಕಾಲೆಲ್ಲ ಮುಟ್ಟಿಸ್ಕೊಳ್ಳೋದು? ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅಯ್ಯಯ್ಯೋ, ಇದು ಡಾನ್ಸ್ ಪ್ರಾಕ್ಟೀಸ್ ಕಣೋ. ಇದಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಹ. ಮೇಡಮ್, ರಘು ಏನಕ್ಕೆ ಕರೆದಿದ್ದು? ಏನೂ ಇಲ್ಲ, ನಾನು ಹಾಕೊಂಡಿದ್ದ ಡ್ರೆಸ್ ಚೆನ್ನಾಗಿರ್ಲಿಲ್ವಂತೆ, ಪ್ಯಾಂಟ್ ಹಾಕೋ ಚೆನ್ನಾಗಿ ಕಾಣಿಸ್ತೀಯಾ ಅಂದ ಅಷ್ಟೇ. ಹೌದಾ?
ರಾಜು, ನಿಮ್ಗೊಂದು ಸಿಚುಯೇಷನ್ ಹೇಳ್ತೀನಿ, ಅದನ್ನ ಆಕ್ಟ್ ಮಾಡಿ ತೋರಿಸ್ತೀರಾ? ಹೇಳಿ ಮೇಡಮ್. ಒಂದ್ ಹುಡುಗ ಒಂದ್ ಹುಡುಗಿ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಹುಡುಗ ಹುಡುಗಿನ ತುಂಬಾ ಪ್ರೀತಿಸ್ತಾ ಇರ್ತಾನೆ, ಆದ್ರೆ ಹುಡುಗಿ ಪ್ರೀತಿಸ್ತಾ ಇರಲ್ಲ. ಈಗ ಆ ಹುಡುಗ ಹುಡುಗಿಗೆ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಗ್ ಹೇಳ್ತಾನೆ? ಆಕ್ಟ್ ಮಾಡ್ತೀರಾ? ಸರಿ ಮೇಡಮ್, ಒಂದು ನಿಮಿಷ ಬರ್ತೀನಿ. ಗೀತಾ, ನಿನ್ನ ನನ್ನ ಸ್ನೇಹ ಎಷ್ಟು ವರ್ಷದ್ದು. ನೀನ್ ನೋಡಿದ ತಕ್ಷಣ ನನ್ನ ಹೃದಯದಲ್ಲಿ ಆ ಪ್ರೀತಿ ಅನ್ನೋದು ಒಂದು ಕೇಂದ್ರ ಬಿಂದು ಆಗಿ ಉದಯ ಆಯ್ತು. ಆ ಬಿಂದು ನನ್ನ ಹೃದಯ ತುಂಬಾ ಹರಡಿ ನಿನ್ನ ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅನ್ನೋ ತಡೆಲ್ಲ ಓಡೋಡಿ ಬರ್ತಿದ್ದೆ. ಆದ್ರೆ ಆಗ್ತಿರ್ಲಿಲ್ಲ. ಆ ದಿನ, ಈ ದಿನ, ಇವತ್ತು ಇವತ್ತು ಕೂಡ ಬಂದಿದೆ. ನನ್ನ ಮನಸ್ಸು ಬಿಚ್ಚಿ ಎಲ್ಲ ಹೇಳ್ಬಿಡ್ತೀನಿ ಗೀತಾ, ಎಲ್ಲ ಹೇಳ್ಬಿಡ್ತೀನಿ. ಐ ಲವ್ ಯು ಗೀತಾ, ಐ ಲವ್ ಯು ಗೀತಾ, ಐ ಲವ್ ಯು ಮೈ ಡಾರ್ಲಿಂಗ್. ಮೇಡಮ್, ಕ್ಷಮಿಸಿ ಮೇಡಮ್, ಆ ಮೂಡ್ನಲ್ಲಿ ತಿಳಿದ ತಪ್ಪಾಗ್ಬಿಟ್ಟೆ. ರಾಜು, ಕೂಲ್. ನೀವ್ ಆಕ್ಟಿಂಗ್ ಅಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗ್ಬಿಟ್ಟಿದ್ರಿ ಅಂತ ನಾನು ನಿಮ್ಗೆ ಕೋಆಪರೇಟ್ ಮಾಡಿದೆ ಅಷ್ಟೇ. ನೋ ಪ್ರಾಬ್ಲಮ್. ಕ್ಷಮಿಸಿ ಮೇಡಮ್, ನಾನು ಬರ್ತೀನಿ. ಮೇಡಮ್ ಯಾಕೆ ಈ ರೀತಿ ಮಾತಾಡ್ತಾರೆ? ಎಲ್ಲ ಲವ್ ಸೀಕ್ವೆನ್ಸ್ ಕೇಳ್ತಾರೆ. ಏನ್ ವಿಷಯ ಇರ್ಬೋದು? ಒಂದ್ ವೇಳೆ ಅವ್ರು ನನ್ನ ಲವ್ ಮಾಡ್ತಿದಾರಾ? ದೇವರು ವರವನ್ನು ಕೊಟ್ಟರೆ ನಾನು ನಿನ್ನನೆ ಕೋರುವೆ. ಉಸಿರು ನನ್ನಲ್ಲಿ ಇರುವವರೆಗೂ ನಿನ್ನ ಪ್ರೀತಿಸುವೆ. ನನ್ನ ಮನಸ್ಸು ನಿನಗೆ ಕೊಡುವೆ, ಈ ಜೀವ ನಿನಗೆ ಕೊಡುವೆ. ಪ್ರೀತಿಯನ್ನು ನನ್ನ ಪ್ರೇಮವನ್ನು ನಾ ನಿನಗೆ ಮುಡಿಪಿಡುವೆ. ಜೀವನದ ಈ ಪಯಣವನ್ನು ನಾ ನಿನ್ನ ಜೊತೆ ಕಳೆವೆ. ದೇವರು ವರವನ್ನು ಕೊಟ್ಟರೆ ನಾನು ನಿನ್ನನ್ನು ಕೋರುವೆ. ಉಸಿರು ನನ್ನಲ್ಲಿ ಇರುವವರೆಗೂ ನಿನ್ನ ಪ್ರೀತಿಸುವೆ. ನಿನ್ನ ಪ್ರೀತಿ, ನಿನ್ನ ಪ್ರೇಮ, ನಿನ್ನ ಮನಸ್ಸು ಅಪ್ಪಟ ಚಿನ್ನ. ನಿನ್ನ ಪ್ರೀತಿ, ನಿನ್ನ ಪ್ರೇಮ, ನಿನ್ನ ಮನಸ್ಸು ಅಪ್ಪಟ ಚಿನ್ನ. ನನ್ನ ಪ್ರೇಮದ ಬೆಳಕೆ ಹೃದಯದ ಒಳಗೆ ಎಂದು ನೀ ಬರುವೆ. ಪ್ರತಿ ಜನ್ಮದಲ್ಲೂ ಪ್ರತಿ ಕ್ಷಣಗಳಲ್ಲೂ ನಿನಗಾಸರಿಯಾಗಿರುವೆ. ಜೀವ ತುಂಬಿದೆ ನಿನ್ನ ಪ್ರೀತಿಗೆ, ನನ್ನ ಬಾಳುವೆ ನಿನ್ನ ಜೊತೆಯೇ. ನನ್ನ ಕನಸು ಮನಸ್ಸಲ್ಲಿ ನೀವೇ ತುಂಬಿ ನನ್ನನೆ ಕಟ್ಟಿರುವೆ. ದೇವರು ವರವನ್ನು ಕೊಟ್ಟರೆ ನಾನು ನಿನ್ನನ್ನು ಕಾರುವೆ. ಉಸಿರು ನನ್ನಲ್ಲಿ ಇರುವವರೆಗೂ ನಿನ್ನ ಪ್ರೀತಿಸುವೆ.
ಜೊತೆಗಿರೆ ಚೆನ್ನ ಪ್ರೀತಿಯ ಹುಡುಗೊರೆ ಪ್ರೇಮದ ಹುಡುಗೊರೆ ನಿನಗೆ ನಾ ಕೊಡುವೆ ಮಾತಲ್ಲೇ ನೀ ಕಾಲ ಕಳುವೆ ನನ್ನ ಜೊತೆ ಎಂದು ಬರುವೆ ನೀ ಕರೆದರೆ ಬರದಿರುವೆನೆ ನಿನಗಾಗಿಯೇ ಬಾಳುತ್ತಿರುವೆನು ಈ ಜೀವವನ್ನು ನನ್ನ ಪ್ರೀತಿಯನ್ನು ನಾ ನಿನಗೆ ಮುಡಿಬಿಡುವೆ ದೇವರು ವರವನ್ನು ಕೊಟ್ಟರೆ ನಾನು ನಿನ್ನನೆ ಕೋರುವೆ ಉಸಿರು ನನ್ನಲ್ಲಿ ಇರುವವರೆಗೂ ನಿನ್ನ ಪ್ರೀತಿಸುವೆ ನನ್ನ ಮನಸ್ಸು ನಿನಗೆ ಕೊಡುವೆ ಈ ಜೀವ ನಿನಗೆ ಕೊಡುವೆ ಪ್ರೀತಿಯನ್ನು ನನ್ನ ಪ್ರೇಮವನ್ನು ನಾ ನಿನಗೆ ಮುಡಿಬಿಡುವೆ ಜೀವನದ ಈ ಪಯಣವನ್ನು ನಾ ನಿನ್ನ ಜೊತೆ ಕಳೆವೆ ನಾನ್ಸೆನ್ಸ್. ರಘು ಏನಾಯ್ತು ನಿನ್ಗೆ? ರಮ್ಯಾ, ನೀನ್ ರಾಜು ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅವನೊಬ್ಬ ಹಳ್ಳಿ ಗಮಾರು, ಅವನ ಜೊತೆ ನಿನಗೇನ್ ಫ್ರೆಂಡ್ಶಿಪ್? ಫ್ರೆಂಡ್ಲಿ ಆಗಿ ಮೂವ್ ಮಾಡೋದ್ರಲ್ಲಿ ಏನ್ ತಪ್ಪು? ನೋಡು, ನೀನ್ ನನ್ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ಬೇಡ. ಓಕೆ, ನೋಡು ರಮ್ಯಾ, ನಾನ್ ನಿನ್ ಫ್ರೆಂಡ್ ಅಷ್ಟೇ ಅಲ್ಲ, ನಿನ್ನ ಸೇಫ್ ಗಾರ್ಡ್ ಕೂಡ. ಅಂಡರ್ಸ್ಟ್ಯಾಂಡ್? ಸೇಫ್ ಗಾರ್ಡ್ ಓಕೆ ರಘು, ಆದ್ರೆ ಯಾವ ಸಂದರ್ಭದಲ್ಲಿ ಇರ್ಬೇಕೋ ಆವಾಗಿದ್ರೆ ಸಾಕು. ನೋಡು, ನೀನ್ ನನಗೆ ಬೇರೆ ವಿಷಯದಲ್ಲಿ ಅಡ್ವೈಸ್ ಮಾಡು, ಆದ್ರೆ ನನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕ್ಬೇಡ. ಅಂಡರ್ಸ್ಟ್ಯಾಂಡ್? ಹಲೋ, ಹಾ ಹೇಳಿ ತಿಮ್ಮಯ್ಯವರೇ. ಏನು ಮೊನ್ನೆ ತಾನೇ 5,000 ಕೊಟ್ಟಿದ್ದೀರಲ್ಲ, 1 ತಿಂಗಳು ಟೈಮ್ ಕೊಟ್ಟಿದ್ದಾರಲ್ರಿ, ಏನೋ ಪುನಃ ಕಟ್ಬೇಕಾ? ಈಗ ದಿಢೀರ್ ಅಂತ ಕೇಳಿದ್ರೆ ಎಲ್ಲಿಂದ ಅರೇಂಜ್ ಮಾಡೋದ್ರಿ? ಏನು ಬೇರೆ ಯಾರಿಗಾರು ಕೊಟ್ಬಿಡ್ತೀರಾ? ನೋಡಿ ನೋಡಿ, ಅರೇಂಜ್ ಮಾಡ್ತೀನಿ. ಸರಿ ರೀ, ಎಲ್ಲೋ ಅರೇಂಜ್ ಮಾಡ್ತೀನಿ. ಆಯ್ತು ರೀ, ಇದು ಒಳ್ಳೆ ರಾಮಾಯಣ ಆಯ್ತಲ್ಲ. ಯಾಕಮ್ಮ ಈ ಕಷ್ಟ? ನಾನಂತೆ ನಿಮ್ಗೆ ಬೇರೆ ಯಾರಮ್ಮ ಸೇವೆ ಮಾಡ್ತಾರೆ? ಸರಿ, ನಿನ್ನ ಇಷ್ಟ. ಅಲ್ಲಿ ಕೂತ್ಕೊಳ್ಳಲ್ಲ, ಬನ್ನಿಮ್ಮ. ಹರಿ, ನೀನ್ ಈ ಮನೆಗೆ ಬಂದ ಗಳಿಗೆಯಿಂದ ನನಗೇನೋ ಒಂದ್ ರೀತಿ ಶಕ್ತಿ ಬಂದಿದೆ. ನನ್ನ ದೇಹದಲ್ಲಿ ಎಷ್ಟೇ ನೋವಿದ್ರು ಇಲ್ದಂತೆ ಆಗಿದೆ. ಎಲ್ಲ ನಿನ್ ಕೈಗುಣನಮ್ಮ. ಹರಿ, ನೀನ್ ಸದಾ ನಿನ್ ಜೊತೆ ಇರ್ಬೇಕು ಅನ್ನೋದೇ ನನ್ನ ಆಸೆನಮ್ಮ. ಆಯ್ತಮ್ಮ, ನೀನ್ ಬೇಗ ಗುಣ ಆದ್ರೆ ನನ್ಗಷ್ಟೇ ಸಾಕಮ್ಮ. ಅಮ್ಮ, ಏನಂತಾಳೆ ನಿನ್ ಸೊಸೆ? ಸೊಸೆ ಅಲ್ಲಪ್ಪ, ನನ್ ಮಗಳಿದ್ದಾಗೆ. ಅಮ್ಮ, 1 ನಿಮಿಷ. ಹರಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೋಗ್ಬಾ ಅಮ್ಮ. ರೀ, ಏನ್ ಹಾಗೆ ನೋಡ್ತಿದ್ದೀರಾ? ನೀನ್ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಕಣೆ. ಹರಣಿ, ನಾನೊಂದು ಆಸ್ಪತ್ರೆ ಕಟ್ಟಬೇಕು, ಆ ಜಾಗಕ್ಕೆ ಅಡ್ವಾನ್ಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ. ಹೌದು, ಅವತ್ತೇ ಹೇಳಿದ್ರಲ್ಲ. ಹೇಳ್ದೆ, ಆದ್ರೆ ಆ ಜಾಗದ ಓನರ್ಗೆ ಈಗಲೇ ಫುಲ್ ಅಮೌಂಟ್ ಕಟ್ಬೇಕಂತ ಕಣೆ. ಇಲ್ಲ ಅಂದ್ರೆ ಆ ಜಾಗನ ಬೇರೆ ಯಾರಿಗಾರು ಮಾರ್ಬಿಡ್ತಂತ ಕಣೆ. ಅದಕ್ಕೆ ಈಗ ಸ್ವಲ್ಪ ಹಣದ ತೊಂದರೆ ಇದೆ. ನೀ ನಿಮ್ಮ ಅಪ್ಪನ ಹತ್ರ ಕೇಳಿದ್ರೆ ನನಗೆ ಅನುಕೂಲ ಆಗುತ್ತೆ ಕಣೆ. ಇಲ್ಲ ಅಂದ್ರೆ ಆ ಜಾಗನ ಕೈ ಬಿಟ್ಟು ಹೋಗುತ್ತೆ ಕಣೆ. ಅಯ್ಯೋ, ಈಗೇನ್ರಿ ಮಾಡೋದು? ನಿಮ್ ಮದ್ವೆಗೇನೆ 1 ಪೈಸಾನು ಕೊಡ್ದೆ ಬರೀ ಚಿನ್ನ ಕೊಟ್ಟಿದ್ದಾರೆ. ಇನ್ನೀಗ ಹಣ ಕೊಡ್ತಾರಾ? ಒಂದ್ ಕೆಲ್ಸ ಮಾಡಿ, ನನ್ನ ಒಡವೆ ಕಣ್ಣೆಲ್ಲ ಬ್ಯಾಂಕ್ ನಲ್ಲಿ ಅಡ ಇಟ್ಟು ಆ ಹಣನ ಸೈಟ್ ಓನರ್ ಕೊಡಿ. ಅದೇನೋ ಸರಿ ಕಣೆ, ಆದ್ರೂ ನಿನ್ ಒಡವೆನೆಲ್ಲ ಬ್ಯಾಂಕ್ ನಲ್ಲಿ ಗಿರುವಿಡೋದಂದ್ರೆ ಯಾಕೋ ನನ್ ಮನ್ಸು ಹೋಗ್ತಾ ಇಲ್ಲ ಕಣೆ. ಹಾಗಂದ್ರೆ ಹೇಗ್ರಿ?
ಮೊದ್ಲು ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಆಮೇಲೆ ಬೇಕಾದ್ರೆ ಒಡವೆಗಳನ್ನ ಬಿಡಿಸ್ಬೋದಲ್ಲ. ಓಕೆ ಓಕೆ, ಹಾಗೆ ಆಗ್ಲಿ. ಅಮ್ಮವ್ರ ಆರ್ಡ್ರು. ಹಲೋ, ಹಾಯ್ ಅಂಕಲ್. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ರಘುನಾಥ್ ಚೆನ್ನಾಗಿದ್ದಾನೆ. ಏನು, ಈಗಲೇ ಬೆಂಗಳೂರಿಗೆ ಬರ್ಬೇಕಾ? ಅಂಕಲ್, ನೀವೇ 6 months ಇರು ಅಂತ ಕಳ್ಸಿದ್ರೆ ಈ 2 monthsಗೆ ಕರ್ಸ್ಕೊತಾ ಇದ್ದೀರಾ? ಅಂಕಲ್ ಪ್ಲೀಸ್. ಏನು, ಹೌದಾ? ಓಕೆ. ಏ ರಘು, ಅಂಕಲ್ ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕಂತೆ. ಏನ್ ಮಾಡೋದು? ಅಂಕಲ್ ಫೋನ್ ಮಾಡಿದ್ರಾ? ಅವ್ರು ಫೋನ್ ಮಾಡಿದ್ಮೇಲೆ ಹೋಗ್ಲೇಬೇಕು. ನಡಿ ಹೋಗೋಣ. ಮೇಡಮ್ ಇದ್ದಾರಾ? ಇಲ್ಲ, ಬೆಂಗಳೂರಿಗೆ ಹೋದ್ರು. ಯಾವಾಗ ಬರ್ತಾರೆ? ಬರಲ್ಲ, ಅವ್ರು ಕಾರಿಗೆ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಹೋದ್ರಾ? ಯಾವಾಗ ಹೋದ್ರು? ಹೋಗ್ತಾ ಇರಲ್ಲ ಕಾರಲ್ಲಿ. ಮೇಡಮ್ ಮೇಡಮ್ ರಾಜು, ಏನಿದೆಲ್ಲ? ಮೇಡಮ್, ನಾನಿನ್ನ ಡ್ರಾಮಾ ಮಾಡಿದ್ನಲ್ಲ, ಅಲ್ಲೊಬ್ರು ಗಿಫ್ಟ್ ಕೊಟ್ಟಿದ್ರು, ಅದನ್ನ ನಿಮಗೆ ಕೊಡೋಣ ಅಂತ ಬಂದಿದ್ದೆ. ಅದಕ್ಕೆ ಇಷ್ಟು ಕಷ್ಟ ಪಟ್ಕೊಂಡ್ ಬರ್ಬೇಕಾ? ಅದಕ್ಕಲ್ಲ ಮೇಡಮ್, ನೀವು ಬೆಂಗಳೂರು ಹೋದ್ರೆ ಮತ್ತೆ ಬರಲ್ಲ ಅಂತ ಕೇಳ್ಪಟ್ಟೆ. ನಿಜನಾ? ಹೌದು, ಮತ್ತೆ ನಾನ್ ಬರೋದಿಲ್ಲ. ಹೌದಾ? ನೀವು ಮತ್ತೆ ಬರೋದೇ ಇಲ್ವಾ? ಮೇಡಮ್, ಈ ಗಿಫ್ಟ್ ಆದ್ರೂ ತೆಗಿತೀರಾ? ಕೊಡಿ. ಮೇಡಮ್, ನನಗೆ ಗಿಫ್ಟ್ ಕೊಟ್ಟವರು ಬೇರೆ ಯಾರಿಗೂ ಕೊಡ್ಬೇಡ, ನಿನ್ನ ಹತ್ರನೇ ಇಟ್ಕೋಬೇಕು ಅಂತ ಹೇಳಿದ್ರು. ಆದ್ರೂ ನಾನು ಇದನ್ನ ನಿಮಗೆ ಕೊಡ್ತಾ ಇದ್ದೀನಿ. ಮೇಡಮ್, ನಾನು ಕೊಟ್ಟ ಹಾಗೆ ನೀವು ಮಾತ್ರ ಬೇರೆ ಯಾರಿಗೂ ಕೊಡ್ಬೇಡಿ. ಇದನ್ನ ನನ್ನ ನೆನಪಿಗೋಸ್ಕರ ನಿಮ್ಮ ಹತ್ರನೇ ಇಟ್ಕೋಬೇಕು. ಆಯ್ತು, ಇದನ್ ಖಂಡಿತವಾಗ್ಲೂ ನನ್ನ ಹತ್ರನೇ ಇಟ್ಕೊಂಡಿರ್ತೇನೆ. ಬಾಯ್. ರಘು, ಇಲ್ಲಿ ಕೂತ್ಕೋ. ನೋ ಪ್ರಾಬ್ಲಮ್, ಪರವಾಗಿಲ್ಲ. ಡ್ರೈವರ್, ಬಾಯ್. ಮೇಡಮ್, ಬಾಯ್. Hello, Mr. ಹಲೋ ರಂಗನಾಥ್. ಶಿವು, ಹೌದು ಯು? ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಈ ಟೈಮಲ್ಲಿ ಹಾಸ್ಪಿಟಲ್ ಬಿಟ್ಟು ಬ್ಯಾಂಕ್ ಬಂದಿದ್ದೀರಲ್ಲ, ಏನಾದ್ರು ಡಿಪಾಸಿಟ್ ಇಡಬೇಕಾಗಿತ್ತಾ? ಇಲ್ಲ ರಂಗನಾಥ್, ನಿಮ್ಮ ಹತ್ರ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ನನ್ನಿಂದ ಹೆಲ್ಪಾ? ಏನು, ನೀವು ನಮ್ಮ ಬ್ಯಾಂಕ್ ಒಳ್ಳೆ ಕಸ್ಟಮರ್, ಈ ಊರಿಗೆ ದೊಡ್ಡ ಡಾಕ್ಟ್ರು, ನನ್ನಿಂದ ಹೆಲ್ಪಾ? ಏನ್ ಹೇಳಿ? ನೋಡಿ ಮಿಸ್ಟರ್ ರಂಗನಾಥ್, ಇದರಲ್ಲಿ ಸ್ವಲ್ಪ ಜಿವೆಲ್ಸ್ ಇದೆ, ಇದನ್ನ ನಿಮ್ ಬ್ಯಾಂಕ್ ಅಲ್ಲಿ ಪ್ಲೆಜ್ ಮಾಡ್ಕೊಂಡು ನಿಮ್ಗೆ ಸ್ವಲ್ಪ ಹಣ ಕೊಟ್ರೆ ಒಳ್ಳೇದಾಗತ್ತೆ. ವಿಜಯ್ ಸರ್, ಬಂದು ಇಲ್ಲಿ. ಈ ಬಾಕ್ಸ್ ಅಲ್ಲಿ ಜ್ಯುವೆಲ್ಸ್ ಇದೆ, ಒಟ್ಟು ಎಷ್ಟು ಗ್ರಾಮ್ ಗೋಲ್ಡ್ ಇದೆ ಅಂತ ಚೆಕ್ ಮಾಡ್ಕೊಂಡ್ ಬನ್ನಿ. ಓಕೆ ಸರ್. ಓಕೆ ಮಿಸ್ಟರ್ ಶಿವು, ಎಷ್ಟು ಹಣ ಬೇಕಾಗಿತ್ತು? ಒಂದು 2 lakhs. 2 lakhs. ಎಕ್ಸ್ಕ್ಯೂಸ್ ಮಿ ಸರ್, ಒಂದು ನಿಮಿಷ ಬರ್ತೀರಾ? ಬಂದೆ. ಶಿವು, ನೀವು ಇಲ್ಲೇ ಕೂತ್ರಿ, ಒಂದ್ ನಿಮಿಷ ಬಂದ್ಬಿಡ್ತೇನೆ. ಮಿಸ್ಟರ್ ರಂಗನಾಥ್, ಯಾಕೊಂಥರ ಫೀಲ್ ಮಾಡ್ತಿದ್ದೀರಲ್ಲ, ಅದೇನಂತ ಹೇಳ್ಬಾರ್ದಾ? ಮಿಸ್ಟರ್ ಶಿವು,
ನೀವು ತಂದಿರೋ ಜುವೆಲ್ಸ್ ಒರಿಜಿನಲ್ ಅಲ್ಲ, ಎಲ್ಲ ಡೂಪ್ಲಿಕೇಟ್, ಅಂದ್ರೆ ನಕಲಿ ಆಭರಣ. ಏನು ನಾ ತಂದಿರೋ ಒಡವೆ ನಕಲಿನಾ? ಹೌದು. ನೀವಿಷ್ಟು ದೊಡ್ಡ ಒಳ್ಳೆ ಡಾಕ್ಟರ್ ಆಗಿ ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವಲ್ದೆ ಈ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಸಾರಿ ಶಿವು, ಯಾಕ್ರೆ ಹಿಂಗ್ ಮಾಡಿದ್ರಿ? ನಿಮ್ಗೆ ಲೋನ್ ಬೇಕು ಅಂದ್ರೆ ನಾನೇ ಕೊಡ್ತಿದ್ನಲ್ಲ, ನೀವ್ ಹಿಂಗ್ ಮಾಡ್ಬಾರ್ದಾಗಿತ್ತು. ಸಾರಿ ರಂಗನಾಥ್. ರೇ ಶಿವು, ನೀವು ತಂದಿರೋ ಜುವೆಲ್ಸ್ ಒರಿಜಿನಲ್ ಅಲ್ಲ, ಎಲ್ಲ ಡೂಪ್ಲಿಕೇಟ್, ಅಂದ್ರೆ ನಕಲಿ ಆಭರಣ. ಹೌದು ಹೌದು ಹೌದು. ನೀವಿಷ್ಟು ದೊಡ್ಡ ಒಳ್ಳೆ ಡಾಕ್ಟರ್ ಆಗಿ ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವಲ್ದೆ ಈ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿದೆ. ಹೌದು ಹೌದು. ನೀವಿಷ್ಟು ದೊಡ್ಡ ಒಳ್ಳೆ ಡಾಕ್ಟರ್ ಆಗಿ ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವಲ್ದೆ ಈ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿದೆ. ಬೇಡಮ್ಮ, ಪ್ಲೀಸ್ ಬೇಡಮ್ಮ. ಯಾಕೆ ಶಿವು, ಏನಾಯ್ತು? ನಾನು ಕೇಳ್ತಾನೆ ಇದ್ದೀನಿ, ಸುಮ್ಮನೆ ಕೂತಿದ್ಯಲ್ಲೋ. ಸೊಸೆ ತಂದೆ ಮಾಡಿದ ಕೆಲಸ ನೋಡಿದ್ಯಾ? ಏನ್ ಮಾಡಿದ್ಲು? ನೋಡ್ದ್ಯಾ? ಇದೆಲ್ಲ ರೋಡ್ ಅಂತೆ. ಹರಣಿ, ಹರಣಿ, ಏನ್ರಿ ಕರೆದ್ರಾ? ನಿನ್ ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಬ. ಹೋಗು, ಹೋಗೆ. ಯಾಕೋ, ಏನಾಯ್ತು? ನೀನ್ ಮಾತಾಡ್ಬೇಡ, ಬಾಯ್ ಮುಚ್ಚು, ಸುಮ್ಮನೆ ಕೂತ್ಕೋ. ಪೆಟ್ಟಿಗೆಯಲ್ಲಿ ಇಡು, ಓಪನ್ ಮಾಡು. ಮುಚ್ಚು, ಹೋಗೆ. ಅವಳೇನ್ ತಪ್ಪು ಮಾಡಿದಾಳೆ ಅಂತ ಅವಳ ಮೇಲೆ ಕೂಗಾಡ್ತಿದೀಯಾ? ಅಮ್ಮ, ಇವ್ರ ಅಪ್ಪ ಕೊಟ್ಟ ರೋಡ್ ಗೋಡಿಂದ ಬ್ಯಾಂಕ್ ಅಲ್ಲಿ ನನ್ನ ಮಾನ ಮರ್ಯಾದೆಲ್ಲ ಹರಾಜಾಗೋಯ್ತು. ಅಲ್ಲ, ಅವಳ ಅಪ್ಪ ಮಾಡಿದ ತಪ್ಪಿಗೆ ಅವಳಿಗೆ ಯಾಕೋ ಶಿಕ್ಷೆ ಕೊಡ್ತೀಯಾ? ಹಿರಿನಾಗನ ನಂಜು ಮರಿನಾಗನ ಪಾಲು ಅಂದಂಗೆ ಅಪ್ಪ ಮಾಡಿದ ತಪ್ಪಿಗೆ ಮಕ್ಕಳು ಅನುಭವಿಸ್ಬೇಕಂತೆ. ಆ ರೀತಿ ಇವಳ ಅಪ್ಪ ಮಾಡಿದ ತಪ್ಪಿಗೆ ಇವಳು ಅನುಭವಿಸ್ಬೇಕು. ಹೋಗೆ, ಹೋಗೆ, ಹೋಗೆ. ಈ ರೀತಿ ಹೇಳ್ಬೇಡಿ. ನೀವೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೇನೆ, ಆದ್ರೆ ಈ ಮನೆಯಿಂದ ಆಚೆ ಹೋಗುವಂತ ಮಾತ್ರ ಹೇಳ್ಬೇಡ್ರಿ. ಕಾಲಕ್ಕೆ ಬೀಳ್ತೇನೆ. ಶಿವು, ನೀನ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಕಣೋ. ನೋಡಮ್ಮ, ಇವತ್ತು ನನ್ನ ಪ್ರೆಸ್ಟೇಜ್ ಎಲ್ಲ ಹಾಳಾಗೋಯ್ತು. ನನಗೆ ಇವಳಕ್ಕಿಂತ ನನ್ನ ಪ್ರೆಸ್ಟೇಜೇ ಮುಖ್ಯ. ನೋಡು, ಮತ್ತೆ ನಾನು ಬರೋಷ್ಟೊಳಗೆ ಈ ಮನೇಲಿ ನೀನ್ ಇರ್ಕೊಡ್ದು. ಒಂದು ಈ ಮನೇಲಿ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್? ಹರಿಣಿ, ಹರಿಣಿ, ಅಳ್ಬೇಡಮ್ಮ. ನಾನಿದ್ದೀನಮ್ಮ, ಅಳ್ಬೇಡಮ್ಮ, ಅಳ್ಬೇಡ.
ನಿಂತ್ಕೊಮ್ಮ ಹರಿಣಿ 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 ನಿಂತ್ಕೋ ಹರಿಣಿ ಹರಿಣಿ ಜಾಗ ಬಿಡಿ ಎಲ್ಲಿ ಜಾಗ ಬಿಡಿ ಜಾಗ ಬಿಡ್ರಪ್ಪ ಸ್ವಲ್ಪ ಜಾಗ ಬಿಡಿ ಅಮ್ಮ 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 ನಾನು ನೋಡ್ದವ್ರಂಗ ಹೋಗ್ತಾ ಇದೆಯಲ್ಲ ಏನ್ ಕತೆ ಏನ್ ಸಾವಾಸ ಸಾಕಪ್ಪ ಸಾಕು. ಯಾಕಯ್ಯ ನಿನ್ನ ಮಗಳು ಹಳ್ಳಿ ಹುಡುಗಿ ಅಂಥವಳಿಗೆ ಪಟ್ಟಣದಲ್ಲಿ ಓದ್ತಾ ಇರೋ ಕಂಪ್ಯೂಟರ್ ಇಂಜಿನಿಯರ್ ಹುಡುಗನ ಹುಡುಕಿ ಮದುವೆ ಮಾಡ್ತಿದ್ನಲ್ಲ ಅದಕ್ಕೆ ನನ್ನ ಸವಾಸ ಬೇಡ ಅಂತೀಯಾ? ಅವನು ಕಂಪ್ಯೂಟರ್ ಇಂಜಿನಿಯರ್ ಅಲ್ಲಯ್ಯ, ಕಲ್ಲು ಕುಡ್ಕೊಂಡು ಕೂಲಿ ಮಾಡೋನು. ಇವತ್ತು ನನ್ನ ಮಗಳು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಿದ್ದಾಳೆ. ಅಲ್ಲಯ್ಯ, ಗಂಡನ ಮನೆಯಿಂದ ತವ್ರ ಮನೆ ಬರ್ದೆ ಇನ್ನೇನ್ ಮಠಕ್ಕ ಹೋಗ್ತಾಳೆ? ಅದ ಹಂಗಲ್ಲಯ್ಯ, ಅವನು ದಿನ ಕುಡ್ಕೊಂಬಂದು ಒಡಿಯೋದು ಬಡಿಯೋದು ಆ ಹಿಂಸೆ ತಾಳ್ಲಾರ್ದೆ ಗಂಡು ಮನೆ ಬಿಟ್ಬಿಟ್ಟು ನನ್ನ ಮನೆ ಸೇರ್ಕೊಂಡವಳೆ. ಎಲ್ಲ ಅವ್ರವ್ರ ಕರ್ಮಗಳು. ಈಗ ಮದುವೆ ಮಾಡೋದಕ್ಕಿಂತ ಮುಂಚೆ ಹುಡುಗ ಬುದ್ಧಿವಂತ ನೀತಿವಂತ ಯಾವ ದುಶ್ಚಟಗಳು ಇಲ್ಲ ಅನ್ಕೋತೀವಿ. ಮದುವೆ ಆದ್ಮೇಲೆ ಎಲ್ಲಾ ದುಶ್ಚಟ ಕಲ್ತ್ಕೊಂಡ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಎಲ್ಲ ಭಗವಂತನ ಲೀಲೆ. ಅದು ಭಗವಂತ ಲೀಲೆ ಅಲ್ಲ ಕಣಯ್ಯ, ಎಲ್ಲ ನಿನ್ ಲೀಲೆ. ಬಿಟ್ಟಲ್ಲ ನನ್ನ ಮಗಳು ತಲೆ ಮೇಲೆ ಕಲ್ಚಪ್ರಿಯ. ಸಾಕಪ್ಪ ಸಾಕು, ನಿನ್ ಸವಾಸಿಗೆ ದೊಡ್ಡ ನಮಸ್ಕಾರ. ಬರ್ತೀನಿ. ಇವನ ಮಗಳು ಗಂಡನ ಮನೆ ಬಿಟ್ಟು ಬಂದಿದ್ದಾಳೆ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಹರಿಣಿ ಹರಿಣಿ, ಯಾವಾಗ ಬಂದೆಮ್ಮ? ಯಜಮಾನ್ರು ಬರ್ಲಿಲ್ವಾ? ಓಹೋ, ಒಬ್ಳೆ ಬಂದ. ಪಾರ್ವತಿ ಪಾರ್ವತಿ, ಅಲ್ಲ ಯಾಕೆ ಅಳ್ತಾ ಇದೀಯಾ? ಅವಳು ಮಾತಾಡೋದಿಲ್ಲ ಅಂತಾಳೆ, ನೀನು ಸುಮ್ಮನೆ ಅಳ್ತಾ ಇದೀಯಾ? ಏನಾಯ್ತೆ? ನಾನು ಏನ್ ತಪ್ಪು ಮಾಡಿದೆ? ಏನ್ ತಪ್ಪು ಮಾಡಿದ್ರ? ನಿಮ್ ಮಗಳಿಗೆ ಅಂತ ತುಂಬಾ ಪ್ರೀತಿಯಿಂದ ಒಡವೆಗಳನ್ನ ಮಾಡಿಸ್ಕೊಟ್ಟಿದ್ರಲ್ಲ, ಅದನ್ನ ನಿಮ್ಮಳಿಯ ವಾಪಸ್ ಕೊಟ್ಟು ನಿಮ್ಮಪ್ಪನ ಮನೇಲಿ ಇರು ಹೋಗಿ ಅಂತ ಹೇಳ್ ಕಳ್ಸಿದಾನೆ ರೀ. ತಗೊಳ್ರಿ ತಗೊಳ್ರಿ. ಎಷ್ಟೋ ಜನಕ್ಕೆ ಅನ್ಯಾಯ ಮಾಡಿದೀರ ಅಂತ ಮಾತ್ರ ನಾನು ಕೇಳಿದ್ದೆ. ಅದು ಸಾಲದು ಅಂತ ತಾವೇ ಜನ್ಮ ಕೊಟ್ಟು ಮಗಳ ಬಾಳಲ್ಲಿ ಆಟ ಆಡಿ ಅವ್ಳ ಬಾಳನ್ನೇ ಹಾಳು ಮಾಡ್ಬಿಟ್ರಲ್ವೇ. ನಿಮ್ಮನ್ನ ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ. ನಿಜ ಹೇಳಿದೆ ಕಣೆ, ಇವೆಲ್ಲ ನಕಲಿ ಮಾಲುಗಳೇ. ಅಯ್ಯೋ
ಅಯ್ಯೋ ದೇವ್ರೆ, ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟಲ್ಲಪ್ಪ. ಯಾಕಪ್ಪ ನನಗೆ ಆವತ್ತು ಇಂಥ ಬುದ್ಧಿ ಕೊಟ್ಟೆ? ಊರಿನ ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದೆ. ಆದ್ರೆ ನನ್ನ ಮಗಳ ಬಾಳಿಗೆ ನನ್ನ ಕೈಯಿಂದನೇ ಕೊಳ್ಳಿ ಹಿಡಿದ್ಬಿಟ್ಟಲ್ಲಪ್ಪ. ಮಾಡ್ಬಿಟ್ಟಮ್ಮ ಅರಳಿ, ತಪ್ಪನ್ನ ಕ್ಷಮಿಸ್ಬಿಡಮ್ಮ. ನಾ ತಪ್ಪು ಮಾಡ್ಬಿಟ್ಟಮ್ಮ, ನಾ ತಪ್ಪು ಮಾಡ್ಬಿಟ್ಟೆ. ಅಮ್ಮ, ಏನೋ ಅಪ್ಪ ಇಲ್ಲಿ ಒಳಗಡೆ ಇದ್ದಾರೆ. ಒಳಗಡೆ ಇದ್ದಾರಾ? ಏನ್ ವಿಷಯನೋ? ನನಗೆಲ್ಲ ಗೊತ್ತಮ್ಮ. ಡಾಕ್ಟರ್ ಶಿವು ನನಗೆಲ್ಲ ವಿಷಯನೂ ಹೇಳಿದ್ದಾರೆ. ನೋಡು ರಾಜು, ಆಗಿದ್ದೆಲ್ಲ ಆಗೋಯ್ತು. ನಾನು ಇಷ್ಟ ತನಕ ನಿಮ್ಮಪ್ಪನ ಚೆನ್ನಾಗಿ ಬೈದಿದ್ದೀನಿ. ನೀನಿನ್ನೂ ಮಾತಾಡಿ ಅವ್ರ ಮನ್ಸನ್ನ ನೋವು ಮಾಡ್ಬೇಡಪ್ಪ. ಸಮಾಧಾನ ಮಾಡ್ಕೊಳ್ಳೋ ಬಾ. ಹರಿಣಿ, ಇವನಿಗೆ ಬ್ಯಾಂಕ್ ಸಾಲ ಕೊಡಿಸ್ತೀನಿ ಕಮಿಷನ್ ತಗೊಂಡಿದ್ದೆ. ಇವನು ಅವನ ಕೈ ಸಿಕ್ಕರೆ ಅಷ್ಟೇ ನಾನು. ಇವನಿಗೆ ಬ್ಯಾಂಕ್ ಕೈ ಸಾಲ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಇವನು ಬಿಡ್ತಾನ ನನ್ನ ಹೋದ್ನಾ? ಅಯ್ಯೋ ಅಯ್ಯೋ, ಇವನ್ ಬಗ್ಗೆ ತರ ಚಪ್ಪಡಿ ಅನ್ಕೊಟ್ಟೆ. ಇವನು ಬಿಡ್ತಾನ ಕೈ ಸಿಕ್ಕರೆ. ಅಬ್ಬಾ, ಇವರ ತಪ್ಪಿಸ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಅಬ್ಬಾ, ಅಬ್ಬಾ, ನನ್ನನ್ನೇನು ಮಾಡಬೇಡಿ. ನಾನು ಟೋಪಿ ಹಾಕೋ ಕೆಲಸ ಬಿಟ್ಬಿಟ್ಟಿದ್ದೀನಿ. ನನ್ನನ್ನೇನು ಮಾಡಬೇಡಿ, ನನ್ನನ್ನೇನು ಮಾಡಬೇಡಿ, ನನ್ನನ್ನೇನು ಮಾಡಬೇಡಿ. ನಾನು ಮೋಸ ಮಾಡೋ ಕೆಲಸ ಬಿಟ್ಬಿಟ್ಟಿದ್ದೀನಿ. ನನ್ನನ್ನೇನು ಮಾಡಬೇಡಿ, ನನ್ನನ್ನೇನು ಮಾಡಬೇಡಿ, ನನ್ನನ್ನೇನು ಮಾಡಿ. ರಾಜು, ರಾಜು, ಹರಿಣಿ, ಹರಿಣಿ. ಏನಮ್ಮ? ರಾಜು, ಏನದಮ್ಮ? ನಿಮ್ಮಪ್ಪ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ಕಾಣಿಸ್ತಲ್ವಾ? ಎಲ್ಲಿ ಹೋಗಿರ್ಬೋದು? ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಕಣೋ. ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ. ಅಮ್ಮ, ಅಮ್ಮ, ಗಾಬರಿ ಆಗ್ಬೇಡಮ್ಮ. ಹೇಳಿ, ಅಮ್ಮಂಗ್ ಸ್ವಲ್ಪ ಸಮಾಧಾನ ಮಾಡಮ್ಮ. ಹೊರಗಡೆ ಹೋಗಿ ನಾನು ನೋಡ್ಕೊಂಡ್ ಬರ್ತೀನಿ. ಸಮಾಧಾನ ಮಾಡ್ಕೊಮ್ಮ. ಅಜ್ಜಿ, ನಮ್ಮ ಅಪ್ಪ ನೋಡಿದ್ಯಾ? ನನಗೆ ಗೊತ್ತು. ಗಿರಿಜಕ್ಕ, ಏನಪ್ಪ? ನಮ್ಮ ಅಪ್ಪ ನೋಡಿದ್ಯಾ? ನೋಡ್ಲಿಲ್ಲ ಕಣಪ್ಪ. ಅಜ್ಜ, ನಮ್ಮ ಅಪ್ಪ ನೋಡಿದ್ಯಾ? ಇಲ್ವಲ್ಲಪ್ಪ. ಇಲ್ವಾ? ಮೋಷನ್ ಸರಿಯಾಗಿ ಆಗ್ತಾ ಇದೆಯಾ? ಆಗ್ತಿದೆ ಡಾಕ್ಟರ್. ಯೂರಿನ್ ಎಷ್ಟು ಸರಿ ಆಗುತ್ತೆ? ದಿವಸಕ್ಕೆ 10 ಸಲ ಆಗುತ್ತೆ. 10 ಸರಿನಾ? ಎಸ್. ಯಾರು? ಡಾಕ್ಟರ್ ಶಿವರ್ ಇಲ್ವಾ? ಡಾಕ್ಟರ್ ಶಿವು ಊರಿಗೆ ಹೋಗಿದಾರಲ್ಲ. ಊರಿಗೆ ಹೋಗಿದಾರ? ಹೌದು. ಯಾವಾಗ ಬರ್ತಾರೆ ಡಾಕ್ಟರ್? ಯಾವಾಗ ಬರ್ತಾರಂತ ಹೇಳಿಲ್ಲ. ಬರೋವರೆಗೆ ಇಲ್ಲಿ ಮೈಂಟೈನ್ ಮಾಡಂತ ಹೇಳಿದ್ದಾರೆ. ಸರಿ ಡಾಕ್ಟರ್, ಬರ್ತೀನಿ. ಓಕೆ. ರಾಜು, ಬರ ಇಲ್ಲಿ. ಏನ್ ಶಂಕರಣ್ಣ? ನಿನಗೊಂದು ವಿಷಯ ಗೊತ್ತಿಲ್ವಾ? ಏನ್ ವಿಷಯ? ಮೊನ್ನೆ ಬೆಂಗಳೂರಿಂದ ರಮ್ಯ ಅನ್ನೋರು ಚೇರ್ಮನ್ ಮನೆಗೆ ನೀನು ಕೇಳ್ಕೊಂಡು ಫೋನ್ ಮಾಡಿದ್ರು. ಹೌದಾ? ನಿಜವಾಗ್ಲೂ? ನಿಜವಾಗ್ಲ ಕಡೆ. ಥ್ಯಾಂಕ್ ಯು ಶಂಕರಣ್ಣ, ಥ್ಯಾಂಕ್ ಯು. ಚೇರ್ಮನ್ರೆ, ಚೇರ್ಮನ್ರೆ, ಏನ್ ರಾಜು? ಬೆಂಗಳೂರಿಂದ ಮೇಡಮ್ ಫೋನ್ ಮಾಡಿದ್ರ? ನಿಮ್ಮ ಮನೆಗೆ ಕಳಿಸಿದ್ನಲ್ಲ.
ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರಂತೆ. ಹೌದು ಚೇರ್ಮನ್ ರೇ, ನಮ್ಮಪ್ಪ ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಹುಡುಕ್ತಾ ಇದ್ದೆ. ಹೌದಾ? ಮೇಡಮ್ ಏನಾದ್ರು ವಿಷಯ ಹೇಳಿದ್ರಾ? ಏನು ಹೇಳಿಲ್ವಲ್ಲ? ಏನು ಹೇಳಿಲ್ವಾ? ಸರಿ, ಯಾವಾಗ ಬರ್ತೀನಿ ಅಂತ ಹೇಳಿದ್ರು? ಏನು ಹೇಳಿಲ್ಲ. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅಷ್ಟೇ ಹೇಳಿದ್ದು. ಹೌದಾ? ಸರಿ ಚೇರ್ಮನ್ ರೇ, ಬರ್ತೀನಿ. ಅಯ್ಯೋ ರಾಮ, ಇದೇನು ಹರಿಣಿ ರಮೇಶ್ ಮನೆಗೆ ಹೋಗ್ತಿದ್ದಾಳಲ್ಲ? ವಯಸ್ಸಲ್ವಾ, ಇನ್ನೇನ್ ಮಾಡ್ತಾಳೆ? ಗಂಡ ಬೇರೆ ಬಿಟ್ಬಿಟ್ಟವನೆ. ರಮೇಶರು ಅವಳು ಹಳೆ ಸ್ನೇಹಿತರಲ್ವಾ, ಅದಕ್ಕೆ ಹೋಗವಳೆ. ನನ್ಗೆ ಯಾಕೆ? ನಮಸ್ಕಾರ ಬುದ್ಧಿ. ಏನು ಅರ್ಸು? ನಮ್ ಮೆಂಡ್ರ ಮೈನಾಗ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಒಸಿ. ಅಲ್ಲೋ, ಎಲ್ಲಿಗೆ ಕೆಲ್ಸಕ್ಕೆ ಕಳ್ಸಿದ್ರು ಜಗಳ ಮಾಡ್ಕೊಂಡ್ ಬತ್ತಿಯಲ್ಲ, ಯಾವನ ಕೊಡ್ತಾನೆ ಕೆಲಸ ನಿನ್ಗೆ? ಮೊನ್ನೆ ಆ ರಂಗಣ್ಣನ ತೋಟದಲ್ಲಿ ಕೆಲಸ ಮಾಡೋನ್ ಕಳ್ಸಿದ್ನಲ್ಲ, ಅವನದೊಂದು ಜಗಳ ಮಾಡ್ಕೊಂಡ್ ಬಂದಿದ್ದೀಯ. ಹಿಂಗೆ ಮಾಡಿದ್ರೆ ಯಾರು ಕೆಲಸ ಕೊಡ್ತಾರೆ? ಹಾ, ಇದೇ ಕೊನೆ ಸಾರಿ. ಅವ್ನಿಗೆ ಹೇಳಿದ್ದೀನಿ, ಹೋಗಿ ಕೆಲಸ ಮಾಡ್ಕೊಂಡಿರು. ತಗೋ. ಬರ್ತೀನಿ ಬುದ್ಧಿ. ಅರಣಿ, ಬಮ್ಮ, ಕುತ್ಕೋ ಬಾ. ರಮೇಶ ಎಲ್ಲ ಹೇಳ್ದ. ಅರಣಿಗೆ ಎಲ್ಲಾದ್ರೂ ಒಂದು ಕೆಲಸ ಕೊಡ್ಸಿ ಇಂದ. ಎಲ್ಲಾದ್ರೂ ಯಾಕೆ, ನನ್ನ ಮನೆಗೆ ಕಳ್ಸ್ಕೊಡು ಅಂದೆ. ಅಂದಾಗೆ ನಿನಗೆ ಲೆಕ್ಕ ಮಾಡಕ್ ಬರುತ್ತಲ್ಲ? ಬರುತ್ತೆ. ಒಂದು ಕೆಲಸ ಮಾಡು, ಇದು ನೋಡ್ತಾ ಇರು, ಬರ್ತೀನಿ. ಅಯ್ಯೋ, ನೀವು ಕಾಫಿ ಮಾಡ್ತಿದ್ದೀರಾ? ನೀನ್ ಯಾಕಮ್ಮ ಬಂದೆ? ಕೊಡಿ, ನಾನ್ ಕಾಫಿ ಮಾಡ್ತೀನಿ. ನಾನ್ ಮಾಡ್ತೀನಿ ನೀವು ಹೋಗಿ, ಬಿಡಮ್ಮ. ನೀವು ಪರವಾಗಿಲ್ಲ, ಹೋಗಿ. ಆಯ್ತು. ನಾನ್ ಕಾಫಿ ಮಾಡ್ಕೊಂಡು ಬರ್ತೀನಿ, ನೀವು ಹೋಗಿ. ನಾನ್ ನಿನಗೆ ಅಂತ ಕಾಫಿ ಮಾಡಕ್ ಹೋಗಿದ್ದು, ಆದ್ರೆ ನೀನು ನನಗ್ ಮಾತ್ರ ತಂದಿದೀಯಲ್ಲ, ನಿನಗೆಲ್ಲಿ? ನನ್ಗೆ ಅಭ್ಯಾಸ ಇಲ್ಲ. ಹೌದಾ? ಹೋಗ್ಲಿ ಬಿಡು. ಅಕ್ಕ ಇಲ್ವಾ? ಇದ್ದಾಳೆ, ಆದ್ರೆ ಅವಳು ತವ್ರ ಮನೇಲಿ ಇದ್ದಾಳೆ. ಯಾಕೆ? ಯಾಕೆ ಅಂದ್ರೆ ಮನೇಲಿ ದಿನ ಜಗಳ. ಜಗಳನ? ಯಾಕೆ? ಅದೊಂದು ದೊಡ್ಡ ಕತೆ. ನಮ್ಗೆ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಅದಕ್ಕೆ ನನ್ನ ಹೆಂಡತಿ ಯಾವ್ದಾದ್ರೂ ಅನಾಥಾಶ್ರಮದಿಂದ ಒಂದು ಮಗು ತಂದು ಸಾಕೋಣ ಅಂದ್ಲು. ನಾನ್ ಬೇಡ ಅಂದೆ. ನೋಡು ಅಣ್ಣಿ, ಈಗಿನ ಕಾಲದಲ್ಲಿ ಮಕ್ಕಳಿಲ್ಲದ ಹೆಣ್ಮಕ್ಳನ್ನ ಯಾವುದೇ ಶುಭ ಕಾರ್ಯ ಕರೀತಾ ಇರ್ಲಿಲ್ಲ. ಹಾಗೆ ಮಾಡೋರು ಮೂರ್ಖ ಜನರು. ನಾವು ಹಿಂದಿನ ಜನ್ಮದಲ್ಲಿ ಯಾರ್ದಾದ್ರೂ ಋಣ ತಿಂದಿದ್ರೆ ಅವರು ಈ ಜನ್ಮದಲ್ಲಿ ಮಕ್ಕಳ ಹುಟ್ಟಿ ಆ ಋಣ ತೀರ್ಸ್ಕೋತಾರೆ. ಆದ್ರೆ ನಾನು ನನ್ನ ಹೆಂಡತಿ ಯಾರ ಋಣನೂ ತಿಂದಿಲ್ಲ, ಅದಕ್ಕೆ ನಮ್ಮ ಮಕ್ಕಳಾಗ್ಲಿಲ್ಲ. ಈ ಸತ್ಯನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಹೆಂಡತಿ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಯಾವತ್ತು ನೀವು ಅನಾಥಾಶ್ರಮದಿಂದ ಮಗು ತರ ಕೊಪ್ಪತ್ತಿರೋ ಅಲ್ಲಿವರೆಗೂ ಈ ಮನೆ ವಸೂಲು ಮೆಟ್ಟೋದಿಲ್ಲ ಅಂತ ಹೊರಟೋದ್ಲು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನನ್ನ ಹೆಂಡತಿನ ಡೈವರ್ಸ್ ಮಾಡಿ ನಿನ್ನ ವಯಸ್ಸಿನ ಒಂದು ಸುಂದರವಾದ ಹುಡುಗಿನ ಮದುವೆ ಆಗೋಣ ಅನ್ನೋ ಆಸೆ. ನಿನ್ ಗಂಡ ಬರಲ್ಲ. ಯಾರಪ್ಪ ನೀನು? ನಾನು ನಿನ್ ಗಂಡ ರಾಮೇಗೌಡ ಸ್ನೇಹಿತಮ್ಮ. ಸರಿ, ಇಲ್ಲಿ ಯಾಕೆ ಬಂದೆ? ನಿನ್ ಗಂಡ ದೇವಸ್ಥಾನ ಜಗಲಿ ಮೇಲೆ ಮಲಗಿದ್ದಾನೆ. ಪಾಪ ಮನೆಗೆ ಹೋಗೋಣ ಅಂತ ಕರೆದೆ, ಬರಲ್ಲ ಅಂತಾನೆ. ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ.
ಏನ್ ಹೇಳ್ತಿದ್ಯಾ? ನಿಜಾನೇ ಹೇಳ್ತಿದ್ದೀನಮ್ಮ. ಕುಡಿದು ಬಂದಿದ್ದೀರಿ ಅಂತ ತಪ್ಪು ತಿಳ್ಕೊಬೇಡ. ಕಳ್ಳನ್ ನಂಬೇಡ, ಹುಡುಗನ್ನೇ ನಂಬು. ಯಾಕಂದ್ರೆ ಹುಡುಗರು ಕುಡ್ದ ಸತ್ಯನೇ ಹೇಳ್ತಾರೆ. ಅದಕ್ಕೆ ನಿನ್ ಗಂಡ ದೇವಸ್ಥಾನ ಜಗಳ ಮೇಲೆ ಮಲಗಿದ್ದಾನೆ. ನೀನು ಹೋಗಿ ಕರ್ಕೊಂಬ. ಬರ್ಲಮ್ಮ ಬರ್ಲ. ಏನು ಅಂದ್ರೆ ಯಾಕ್ರಿ ಇಲ್ಲಿದ್ದೀರಾ? ಏನ್ರಿ ನಿಮ್ಮ ಅವಸ್ಥೆ? ಬನ್ರಿ ಮನೆಗೆ ಹೋಗೋಣ. ಇಲ್ಲ ಪಾರ್ವತಿ, ನಾನು ಬರೋದಿಲ್ಲ. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಿ ನನ್ನ ಮಗಳು ಬಾಳು ಸರಿಯಾಗೋವರೆಗೂ ನಾನು ಈ ದೇವ್ರ ಪಾದ ಬಿಟ್ಟು ಬರೋದಿಲ್ಲ. ನಾನು ಬರೋದಿಲ್ಲ. ನನಗೆ ಆಗಾಗ ಬಂದು ತೊಂದರೆ ಕೊಡ್ಬೇಡಿ. ನಾನು ಮನೆಗೆ ಬರ್ಬೇಕು ಅನ್ನಿಸ್ದಾಗ ನಾನು ಬರ್ತೀನಿ. ಹೋಗಿಲ್ಲ ಪಾರ್ವತಿ, ಹೋಗ್ಲಿ ಇಲ್ಲಿಂದ. ನಿನ್ನ ಹೆಂಡತಿನ ಡೈವರ್ಸ್ ಮಾಡಿ ನಿನ್ನ ವಯಸ್ಸಿನ ಒಂದು ಸುಂದರವಾದ ಹುಡುಗಿನ ಮದುವೆ ಆಗೋಣ ಅನ್ನೋ ಆಸೆ. ನಿಮ್ಮಪ್ಪ ದೇವಸ್ಥಾನದಲ್ಲಿದ್ದಾರೆ ನೋಡಮ್ಮ. ನೀವ್ ಹೋಗಿ ಕರೆದ್ರೆ ಖಂಡಿತ ಅವ್ರ ಮನೆಗೆ ಬರ್ತಾರೆ. ಏನಮ್ಮ, ಹೋಗ್ ಕರಿಯಮ್ಮ. ನನ್ ಮಾತ್ ಕೇಳು, ದಯವಿಟ್ಟು ಹೋಗಮ್ಮ. ಹೆದರ್ಬೇಡ. ನಿನ್ನ ಈ ಸ್ಥಿತಿ ನೋಡಿ ನಾನೊಂದು ಮಾತು ಹೇಳ್ಬೇಕು ಅನ್ಕೊಂಡಿದ್ದೀನಿ. ನಿನ್ನ ಗಂಡ ನಿನ್ನನ್ನ ಬಿಟ್ಟು ಬಿಟ್ಟಿದ್ದಾನೆ. ಅವನು ಮತ್ತೆ ಬಂದು ಹಿಂದೆ ಕರ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ನಿನ್ ತಂದೆ ನೋಡಿದ್ರೆ ಹಾಗೆ, ನನ್ನ ಹೆಂಡತಿ ನೋಡಿದ್ರೆ ಹೀಗೆ. ನಮ್ಮಿಬ್ಬರದು ಒಂದೇ ಸಮಸ್ಯೆ. ನಿನಗಿನ್ನು ಚಿಕ್ಕ ವಯಸ್ಸು, ಹರೆಯದ ಪ್ರಾಯ. ಈ ಸಮಾಜದಲ್ಲಿ ನಿನ್ನಂತವಳು ಒಬ್ಬಂಟಿಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನೋ ನನ್ನ ಮನೆಗೆ ಕೆಲಸದವಳಾಗಿ ಬಂದು ಕೆಲಸದವಳಾಗಿ ಹೋಗ್ತಾ ಇದೀಯ. ಆದ್ರೆ ಈ ಸಮಾಜದಲ್ಲಿ ಅದಕ್ಕೆ ಬೇರೆನೇ ಅರ್ಥ ಬರುತ್ತೆ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ನೀನು ಈ ಮನೆಯಲ್ಲಿ ನನ್ನ ಜೊತೆನೇ ಇರೋದಾದ್ರೆ ನಾನು ನಿನ್ನನ್ನ ರಾಣಿ ತರ ನೋಡ್ಕೋತೀನಿ. ಯತ್ನ ಮಾಡು. ನೀನು ಈ ಮನೆಯಲ್ಲಿ ರಾಣಿ ತರ ಇರ್ತೀಯೋ ಇಲ್ಲ ಕೆಲಸದವಳ ತರ ಇರ್ತೀಯೋ? ಕೆಲಸದವಳ ತರನೇ ಇರ್ತೀನಿ. ಹಾಗೆ ಮಾಡು. ರೆಕ್ಕೆಯಲ್ಲಿ ಬಲವಿಲ್ಲ, ಹಕ್ಕಿ
ಯಾಕಮ್ಮ ಅಳ್ತಾ ಇದೀಯಾ? ಏನಾದ್ರೂ ಕನಸು ಬಿತ್ತಾ? ಏನಿಲ್ಲಮ್ಮ, ಏನೋ ನೆನಪಾಯ್ತು. ನೆನಪಾಯ್ತಾ? ಸರಿ, ನಾನು ನಿನ್ ಜೊತೆ ಮಲ್ಕೊಳ್ಳ? ಪರವಾಗಿಲ್ಲಮ್ಮ, ನಾನೇ ಮಲ್ಕೋತೀನಿ. ಮಲ್ಕೋ ಬಾ. ವಿವಾಹ ಭೋಜನ ವಿಚಿತ್ರ ಭಕ್ತಿಗಳಿವು. ಅವರೇ ಅಪ್ಪವ್ರು ಇಲ್ಲಿರ್ಬೇಕಾದ್ರೆ ಅವರೇ ಅಂತ ಒಳಗೆ ಹೋಗ್ತಿದ್ಯಲ್ಲೋ. ಅವರು ನೆನ್ನೆ ಹೇಳಿದ್ರು ಏನಂತ? ನೋಡಪ್ಪ, ಶನಿವಾರ ಬಸಪ್ಪನ ಜಾತ್ರೆ ಐತೆ, ನೀನ್ ಇಲ್ಲ ಇದ್ದ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಹೌದಾ? ಇಷ್ಟು ದಿವಸ ನಮ್ಮ ಮನೇಲಿ ಊಟ ಮಾಡ್ತಾ ಇದೀಯಾ, ಯಾವತ್ತಾದ್ರೂ ಒಂದು ದಿವಸ ನನ್ನನ್ನ ನಿಮ್ ಮನೆಗೆ ಊಟ ಕರೆದಿದ್ಯಾ? ಹೋಗ್ಲಿ ಬಿಡು, ಯಾವತ್ತಾದ್ರೂ ಒಂದ್ ದಿವಸ ಯಜಮಾನ್ರೆ ನಿಮ್ದು ಊಟ ಆಯ್ತಾ ಅಂತ ಕೇಳಿದ್ಯೇನೋ? ಇನ್ಮೇಲೆ ಕೇಳ್ತೀನಿ. ಅವರೇ ಏನೋ ಇದು? ಬಾಳೆ ಎಲೆ ಊಟಕ್ಕೆ ಗೌಡ್ರೆ. ಊಟಕ್ಕ? ಏನೋ ಇದು ಇನ್ನಷ್ಟು ಎತ್ತರ ಇದೆಯಲ್ಲೋ? ಹೌದು. ಇದೇನು ಊಟ ಮಾಡೋದಕ್ಕ ಇಲ್ಲ ಹಾಸ್ಕೊಂಡ್ ಮಲ್ಕೊಳ್ಳೋದಕ್ಕ? ಊಟ ಮಾಡ್ಕೊಂಡು ತೊಡ್ಕೊಂಡು ಹಾಸ್ಕೊಂಡ್ ಮಲ್ಕೊಳಕ್ಕೆ. ತಮಾಷೆ ಮಾಡ್ಬೇಡಿ ಗೌಡ್ರೆ. ಈಗ ನಾನು ಊಟ ಕುತ್ಕೊಳ್ತೀನ, ಅವರೇ ಅನ್ನ ತಗೊಂಬನ್ನಿ, ಅವರೇ ಸಾರ್ ತಗೊಂಬನ್ನಿ, ಅದ್ ತಗೊಂಬನ್ನಿ, ಇದ್ ತಗೊಂಬನ್ನಿ, ಇದ್ ತಗೊಂಬನ್ನಿ, ಅದ್ ತಗೊಂಬನ್ನಿ ಅಂತ ಯಾಕೆ ಹೇಳ್ಬೇಕು? ಅದಕ್ಕೆ ಎಲೆ ಹಾಕೊಂಡು ಒಂದ್ ಕಡೆ ಪಲ್ಯ, ಒಂದ್ ಕಡೆ ಸಾಂಬಾರನ್ನ, ಒಂದ್ ಕಡೆ ಸಾರನ್ನ, ಒಂದ್ ಕಡೆ ಪಾಯಸ, ಪಲ್ಯ, ಮೊಸರು ಎಲ್ಲ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಆಗಿರುತ್ತೆ. ಚೆನ್ನಾಗಿರುತ್ತೆ. ಅಯೋಗ್ಯ ನನ್ನ ಮಗನೇ, ಯಾರ ಮನೆ ಹಾಳು ಮಾಡ್ಬೇಕು ಅಂತ ಇಷ್ಟು ದೊಡ್ಡ ಎಲೆ ತಂದಿದ್ಯಾ? ಊಟ ಅಯೋಗ್ಯ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮ ಮನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮ ಮನೆ ಭಾಗ್ಯ. ನಿನಗೆ ಎಷ್ಟು ಸಾರಿ ಹೇಳಿದ್ರಿ ಹರಣಿ ಜೊತೆ ಹುಡುಗಾಟ ಆಡ್ಬೇಡ ಅಂತ? ನನ್ನ ಮಾತೇ ಕೇಳಲ್ವಲ್ಲ ನೀನು. ನಾನು ಏನ್ ತಪ್ಪು ಮಾಡ್ದೆ ಅಂತ ಬೈತಾ ಇದ್ದೀರಾ? ಏನ್ ತಪ್ಪ? ನಾವಿಬ್ರು ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಡ್ಡವರು. ರಮೇಶ ಎಷ್ಟು ಒಳ್ಳೆ ಹುಡುಗ ಗೊತ್ತಾ? ಯಾಕಪ್ಪ ಸುಮ್ನೆ ಬೈತೀಯಾ? ಯಾರನ್ನ ಬೈಬೇಕು ಯಾರನ್ನ ಬೈಬಾರ್ದು ಅಂತ ನಿನ್ನಿಂದ ಕಲಿಬೇಕಾದಿಲ್ಲ. ಹೋಗೆ ಮನೆಗೆ ಹೋಗೆ. ಏನೋ ಮುಖ ನೋಡ್ತಾ ನಿಂತಿದ್ಯಾ? ಹೋಗೋ ಹೋಗ್. ಹುಡುಗರನ್ನ ಹದ್ದು ಬಸ್ತಲ್ಲಿ ಇಟ್ಟಿರ್ಬೇಕು, ಇಲ್ಲ ಅಂದ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಕಾಣಲ್ಲ. ಏನ್ ಅಜ್ಜಿ ಇಲ್ಲಿಗೆ ನೀನ್ ಒಬ್ನೇ ಆಗ್ತಾ ಇದೆಯಲ್ಲ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಏನ್ ಮಾಡೋದಮ್ಮ, ಮನೆ ಹತ್ರ ಬಿಟ್ಟೋಗು ಅಂದ್ರೆ ಇಲ್ಲೇ ಬಿಟ್ಟೋದ. ರಮೇಶ್! ಏನ್ ಹೇಳಿ ಕರೆದಿದ್ದು? ಏನಿಲ್ಲ, ಈ ಅಜ್ಜಿ ಪಾಪ ಕಣ್ ಕಾಣಿಸೋದಿಲ್ಲ, ಇವ್ರನ್ನ ಕರ್ಕೊಂಡು ಹೋಗಿ ಮನೆ ಬಿಡ್ಬರ್ತೀಯಾ? ಅಯ್ಯೋ, ನನಗೆ ಬೇಕಾದಷ್ಟು ಕೆಲಸ ಇದೆ. ಬೆಳಿಗ್ಗೆ ತಲೆ ತಿನ್ಬೇಡ. ಮರ್ಯಾದೆ ಕರ್ಕೊಂಡು ಹೋಗ್ತೀಯೋ ಇಲ್ಲ ಗಾಡಿ ಪಂಚರ್ ಮಾಡ್ತೀಯೋ? ಅಮ್ಮ ತಾಯಿ, ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಅಜ್ಜಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಜ್ಜಿ. ಇದರ ಬತ್ತಿ. ಡ್ರೈವರ್ ಒಂದ್ ನಿಮಿಷ ನಿಲ್ಸಿ. ನೋಡಿ ಇಲ್ಲಿ ಚೇರ್ಮನ್ ಮನೆ ಎಲ್ಲಿದೆ? ಚೇರ್ಮನ್ ಮನೆನಾ? ನಂಗೆ ಗೊತ್ತು, ಬನ್ನಿ ಕೂತ್ಕೊಳ್ಳಿ. ಯಾವನೋ ನಾಲ್ಕನ ಮಗನ ತಗೊಂಬಂದು ಎಲ್ಲೆಲ್ಲಿ ಅಂತ ನೀನು ಹುಡ್ಕೋದು? ಇಲ್ಲಿ ಯಾಕೋ ಕೂತಿದ್ಯಾ? ಈ ಮಲ್ಲಣ್ಣ ನನಗೊಂದು 100 ರೂಪಾಯಿ ಸಾಲ ಕೊಡ್ಬೇಕು ಯಜಮಾನ್ರೆ, ಅದಕ್ಕೋಸ್ಕರ ಕಾಯ್ಕೊಂಡು ಕುಂತಿದ್ದೀನಿ. ಬೀಗ ಹಾಕಿದೆಯಲ್ಲೋ, ಅವ್ನು ಇಲ್ಲ ಅಂತ ಕಾಣುತ್ತೆ. ನಡೆಯೋ. ನನಗೀಗ ಅರ್ಜೆಂಟ್ 100 ರೂಪಾಯಿ ಬೇಕಾಗಿದೆ ಯಜಮಾನ್ರೆ. ಅವನ್ ಇಲ್ವಲ್ಲೋ? ಏನ್ ಮಾಡ್ಲಿ, ಒಂದ್ ಕೆಲಸ ಮಾಡಿ, ಅವ್ನ್ ಬಂದ್ಮೇಲೆ ಆ 100 ರೂಪಾಯಿ ನೀಸಿ ನಿಮ್ಗೆ ಕೊಡ್ತೀನಿ. ಅಲ್ಲಿ ತನಕ ನೀವು ಕೈಗಳ ಅಂತ ಒಂದ್ 100 ರೂಪಾಯಿ ಸಾಲ ಕೊಡಿ. ಈಗ ನೀ ಸಾಲ ಬೇಕು, ಆದ್ರೆ ನನ್ನೊಂದು ಕಂಡೀಷನ್ ಅಪ್ಪ. ಏನದು? ಬಡ್ಡಿ ಆಗುತ್ತಲ್ಲೋ? ಆಗ್ಲಿ. 110 ರೂಪಾಯಿ. ಆಗ್ಲಿ ಬಿಡಿ. ಹೌದಾ? ನೀನ್ ಎಷ್ಟು ಕೇಳಿದೆ? 100 ರೂಪಾಯಿ. 100 ರೂಪಾಯಿ. ಇವತ್ತು ಮಜಾನೋ ಮಜಾ. ತಿಂಗಳಿಗೆ 10 ರೂಪಾಯಿ ಬಡ್ಡಿ. ಆಯ್ತು ಬಿಡಿ. ಆದ್ರೆ 10 ತಿಂಗಳ ಬಡ್ಡಿನ ಅಡ್ವಾನ್ಸ್ ಕೊಡ್ಬೇಕು. ಕೊಡ್ತೀನಿ ತಗೊಳ್ಳಿ. ಹುಟ್ಟಿದರೆ ಕನ್ನಡ ನಾಡ
ಏ ಮದೇವ ಬಾರೇಲಿ. ಏನಣ್ಣ? ನಾನು ಡೈಲಿ ನೋಡ್ತಾನೆ ಇದೀನಪ್ಪ. ಮ್ಯಾಟ್ನಿ ಶೋ ಕಲೆಕ್ಷನ್ ಇರೋದಿಲ್ವಲ್ಲ, ಯಾಕೆ ಹೀಗಾಯ್ತು? ನೋಡಲಿ ಜನ ಎಲ್ಲಿದ್ದಾರೆ, ಯಾಕೆ ಹಿಂಗಾಯ್ತು? ಅಣ್ಣ ರಾಜ ಬೀದಿ ನಾಟಕ ಶುರು ಮಾಡ್ಕೊಂಡ್ಬಿಟ್ಟವ್ನೆ, ಜನ ಎಲ್ಲ ಅಲ್ಲೋಯ್ತಾರೆ. ಹೌದಾ? ಓ, ಇದ ವಿಷಯ. ಬನ್ನಿ. ಬಾಯ್ಲೆ ಏನಪ್ಪ ಏನು ಏನ್ ಸಮಾಚಾರ? ಮಾಡ್ತೀಯಾ? ಡ್ಯಾನ್ಸ್ ಮಾಡ್ತೀಯಾ? ಹಾಡು ಹೇಳ್ತೀಯಾ? ಫೈಟ್ ಬರುತ್ತಾ? ಗೊತ್ತಿಲ್ಲ. ಏಯ್, ಏನು ಕೇಳ್ತಾನೆ ಇದ್ದೀನಿ, ಹೋಗ್ತಾನೆ ಇದೆಯಲ್ಲ. ಮೇಡಮ್ ಒಂದ್ ನಿಮಿಷ. ಏನಂದೆ ನೀನು? ಒಂದ್ ಫೈಟ್ ಬರುತ್ತಾ ಅಂತ ಕೇಳ್ದೆ ಅಲ್ಲ? ಅಪ್ಪ ಸುಸ್ತಾಯ್ತು. ಮೇಡಮ್ ಇಷ್ಟಕ್ಕೆ ಸುಸ್ತಾಗೋಯ್ತಾ? ಹಾ, ಮೇಡಮ್ ಅದೇನ್ ಮೇಡಮ್ ಮೇಡಮ್ ಅಂತ ಕರಿತೀರಾ? ರಮ್ಯಾ ಅಂತ ಕರಿಬಹುದಲ್ವಾ? ಏನ್ ಮಾಡೋದು ಮೇಡಮ್, ನಿಮ್ಮನ್ನ ಮೇಡಮ್ ಮೇಡಮ್ ಅಂತ ಕರೆದು ಅಭ್ಯಾಸ ಆಗಿದೆ. ಅದ್ ಸರಿ, ನಮ್ಮೂರನ್ನೆಲ್ಲ ನೋಡಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ನಿಮ್ ಊರು ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿನ ಜನರು, ಇಲ್ಲಿನ ವಾತಾವರಣ ನಂಗೆ ತುಂಬಾ ಹಿಡಿಸ್ತು. ಹೌದು ಮೇಡಮ್. ಅಂಕಲ್, ನಮ್ಮ ಅಂಕಲ್ ಬಂದಿದ್ದಾರೆ. ಹಾಯ್ ಅಂಕಲ್. ಹಾಯ್ ಬಾಬಾ. ಅವ್ರು ನಮ್ಮ ಅಂಕಲ್. ಬಂದೆ ಬಂದೆ ಅಂಕಲ್, ನಾನ್ ಕರ್ಕೊಂಡ್ ಬರ್ತೀನಿ, ಇಲ್ಲೇ ರೀ. ಅಂಕಲ್ ಹೇಗಿದ್ದೀರಾ? ಚೆನ್ನಾಗಿದೀಯಾ? ಅಂಕಲ್, ಆ? ಅಲ್ಲಿ ರಾಜು ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ಲಾ? ಹಾ, ನಾನು ಹೋಗಿ ಮಾತಾಡ್ಲಾ? ನೀನ್ ಸ್ವಲ್ಪ ಇಲ್ಲೇ ಇರು, ಮಾತಾಡ್ ಬರ್ತೀನಿ. ಏನ ರಾಜು, ಹೇಗಿದ್ಯಾ? ಐಮ್ ಫೈನ್. ಏನಂದ್ರು ಅಂಕಲು? ನಮಸ್ಕಾರ ಸರ್. ನಮಸ್ಕಾರ. ರಾಜು ಅಂದ್ರೆ ನೀವೇನಾ? ಹೌದು ಸರ್. ನಮ್ ರಮ್ಯಾನ ಮದುವೆ ಮಾಡ್ಕೊಳಕ್ಕೆ ನಿರ್ಧಾರ ಮಾಡಿದ್ದೀರಾ? ಹೌದು ಸರ್. ಏನ್ ಓದಿದ್ದೀರಾ? SSLC ಸರ್. ನಮ್ ರಮ್ಯಾ ಏನ್ ಓದಿದಾರೆ ಗೊತ್ತಾ? ಗೊತ್ತಿಲ್ಲ ಸರ್. BSc. ಹೌದು ಸರ್. ರಮ್ಯಾನ್ ಮದುವೆ ಮಾಡ್ಕೊಂಡ್ರೆ ಅವಳನ್ನ ಹ್ಯಾಕ್ ಸಾಕ್ತೀರಾ? ಕಷ್ಟಪಟ್ಟು ಸಂಪಾದನೆ ಮಾಡಿ ಮೇಡಮ್ನ ಚೆನ್ನಾಗಿ ಸಾಕ್ತೀನಿ ಸರ್. ಕಷ್ಟಪಟ್ಟು ಸಾಕ್ತೀಯಾ? ನೀನೇನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ರಮ್ಯಾಳ ಸಂಪಾದನೆಗೆ ಸರಿಸಮ ನೀನ್ ಆಗೋಕ್ ಸಾಧ್ಯನೇ ಇಲ್ಲ. ನಾಳೆ ಒಂದ್ ವೇಳೆ ಗಂಡ ಹೆಂಡತಿ ಜಗಳ ಬಂದ್ರು ಬರ್ಬೋದು. ಆಗ ರಮ್ಯಾ, ನೀನ್ ಹಳ್ಳಿ ಗಮಾರ, ನೀನೇನ್ ಕಲ್ತಿದೀಯ, ನೀನೇನ್ ಸಂಪಾದನೆ ಮಾಡ್ತೀಯ, ನನಗೇನು ತಂದು ಕೊಡ್ತೀಯ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ರಮ್ಯಾ ನಿನ್ನ ರೂಪ ನೋಡಿ ಒಪ್ಕೊಂಡಿಲ್ಲ, ನಿನ್ನಲ್ಲಿರೋ ಕಲೆ ನೋಡಿ ಒಪ್ಕೊಂಡಿದ್ದಾಳೆ. ಆ ಕಲೆನ ನೀನು ಹಳ್ಳಿ ಹಳ್ಳಿಲಿ, ಬೀದಿ ಬೀದಿಲಿ ಪ್ರದರ್ಶನ ಮಾಡ್ತೀಯ. ಆ ಪ್ರದರ್ಶನ ಹೇಗಿದೆ ಅಂತಂದ್ರೆ ಬಾವಿಲೊಳಗಿರೋ ಕಪ್ಪೆ ತರ. ಅದಕ್ಕೆ ಒಂದ್ ಕೆಲಸ ಮಾಡು, ನೀನು ನಿರ್ಧಾರ ಮಾಡಿ ಬೆಂಗಳೂರಿಗೆ ಬಂದ್ಬಿಡು. ನಿನ್ನ ಸಿನಿಮಾದಲ್ಲಿ ಹೀರೋ ಚಾನ್ಸ್ ಕೊಡ್ತೀನಿ. ಆಗ ರಮ್ಯಾ ನೀನು ಸರಿಸಮಾನವಾಗಿ ಸಂಸಾರ ನಡೆಸಬಹುದಲ್ಲ. ಇಲ್ಲ ಅಂದ್ರೆ ರಮ್ಯಾನ್ ಮರಿಬೇಕಾಗತ್ತೆ. ಸರಿ ಸರ್. ರಾಜು, ಏನ್ ಸರ್? ಆ ಮಚ್ಚೆ ಹುಟ್ಟಿದಾಗಿಂದ ಇದೆಯಾ ಅಥವಾ ಈಗ ಬೆಳೆದಿದ್ಯಾ?
ನಾನು ಹುಟ್ಟಾಗ್ಲಿಂದಲೂ ಇದೆ ಸರ್. ನಿಂದು ಇದೇ ಊರೇನಾ? ಹೌದು ಸರ್. ನಿಮ್ ತಂದೆ ತಾಯಿ ಇದ್ದಾರಾ? ಇದ್ದಾರೆ ಸರ್. ನಿಮ್ ತಂದೆ ಹೆಸರೇನು? ರಾಮೇಗೌಡ. ರಾಮೇಗೌಡ. ನಿಮ್ ಮನೆ ಎಲ್ಲಿದೆ? ವೇಣುಗೋಪಾಲ ಸ್ವಾಮಿ ಟೆಂಪಲ್ ಪಕ್ಕ ಸರ್. ಬರ್ತೀನಿ ಸರ್. ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಪಕ್ಕ. ಏನ್ ಗೌಡ್ರೆ, ನಾನು ಕೇಳ್ತಾನೆ ಇದ್ದೀನಿ, ನೀನ್ ಸುಮ್ಮನೆ ಇದ್ದೀರಲ್ಲ. ನಾನು ಎಷ್ಟು ಸಾರಿ ಹೇಳಿದ್ದೀನಿ, ರಾಜು ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ. ಇಲ್ಲ ಗೌಡ್ರೆ, ನಿಜ ಹೇಳಿ, ದಯವಿಟ್ಟು ನಿಜ ಹೇಳಿ. ರಾಜುಗ್ ಮಚ್ಚೆ ಇರೋ ತರ ನನ್ನ ಮಗನಿಗೂ ಮಚ್ಚೆ ಇತ್ತು. ಅವನು 5 ವರ್ಷ ಹುಡುಗನಾಗಿದ್ದಾಗ ಅವನನ್ನು ಕರ್ಕೊಂಡು ನಾನು ನನ್ನ ಹೆಂಡತಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋದ್ವಿ. ಪೂಜೆ ಮುಗಿದ ನಂತರ ನೋಡಿದಾಗ ನನ್ನ ಮಗ ಇರ್ಲಿಲ್ಲ. ದೇವಸ್ಥಾನ ಸುತ್ತ ಮುತ್ತ ಎಲ್ಲಾ ಕಡೆ ಹುಡುಕಿ ನೋಡಿದ್ವಿ, ಎಲ್ಲೂ ಕಾಣ್ಲಿಲ್ಲ. ನನ್ನ ಹೆಂಡತಿ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಕೊರಗಿ ಕೊರಗಿ ಅವಳು ಸತ್ತೋದು. ಆ ನೋವನ್ನು ಮರೆಯೋದಕ್ಕೋಸ್ಕರ ನನ್ನ ತಂಗಿ ಮಗಳು ರಮ್ಯಾನ್ ಕರ್ಕೊಂಡು ಬಂದು ಸಾಕ್ತಾ ಇದ್ದೀನಿ. ನಿಜ ಹೇಳಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ರಾಜು ನಿಮ್ ಮಗನ? ದಯವಿಟ್ಟು ಹೇಳಿ. ಯಾವ ದೇವಸ್ಥಾನದಲ್ಲಿ? ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ನಮಗೆ ಮದುವೆ ಆಗಿ ಹಲವು ವರ್ಷಗಳಾದ್ರೂ ಮಕ್ಕಳಾಗ್ಲಿಲ್ಲ. ಮಕ್ಕಳಿಗೋಸ್ಕರ ತಿರುಗದೆ ಇರೋ ದೇವಸ್ಥಾನವಿಲ್ಲ. ಆ ಒಂದ್ ದಿವಸ ವೇಣುಗೋಪಾಲ ಸ್ವಾಮಿ ಜಾತ್ರೆ ಬಂದು ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಿರುವಾಗ ಒಂದ್ ಮಗು ಅಳ್ತಾ ಇತ್ತು. ಆ ಮಗು ಯಾರ್ದು ಏನು ಅಂತ ಸುತ್ತಮುತ್ತ ವಿಚಾರಿಸಿದಾಗ ವಾರಸ್ದಾರು ಯಾರೂ ಸಿಗಲಿಲ್ಲ. ದೇವ್ರು ಕೊಟ್ಟು ವರ ಅಂತ ತಿಳ್ಕೊಂಡು ಆ ಮಗುನ್ ತಂದು ಸಾಕಿದ್ವಿ. ದೇವರ ದಯದಿಂದಲೋ ಈ ಮಗುವಿನ ಅದೃಷ್ಟದಿಂದಲೋ ನಮಗೆ ಹರಣಿ ಹುಟ್ಟಿದೆ. ಈ ವಿಷಯನ ನಾನು ಇದುವರೆಗೂ ಯಾರ ಹತ್ರನೂ ಬಾಯ್ ಬಿಟ್ಟಿರ್ಲಿಲ್ಲ. ನೀವು ಹೇಳೋದ್ ನೋಡಿದ್ರೆ ರಾಜು ನಿಮ್ ಮಗನೇ. ರಾಜು ನನ್ನ ಮಗ. ರಾಜು ನನ್ನ ಮಗ. ರಾಜು ರಾಜು ಬಾ ಮಗನೇ, ಬಾ. ರಾಜು ರಾಜು ನೋಡ್ರಿ, ರಾಜು ನನ್ನ ಮಗ ಅಂತ ರಮ್ಮಿಗೆ ಹೇಳ್ಬಿಟ್ಟು ಬರ್ತೀನಿ. ಅಪ್ಪ, ಅವರೇ ಕಣ ನಿಮ್ ತಂದೆ. ಹೋಗ್ಬಾರೋ. ಬರ್ತೀನಿ ನಾನು ಗೌಡ್ರೆ. ಆಯ್ತು. ರಾಜು, ನಾನ್ ಬರಲ್ಲ, ರಮ್ಯಾ ನೀನೇ ಕರ್ಕೊಂಡು ಬಾ. ಸರಿ ಡ್ಯಾಡಿ, ನೀವು ಇಲ್ಲೇ ಇರಿ, ನಾನು ಕರ್ಕೊಂಡ್ ಬರ್ತೀನಿ. ಹಾ. ರಂಗಣ್ಣ, ರಂಗಣ್ಣ, ಯಾರು? ಓ, ಏನ್ ರಾಜು? ರಮ್ಯ ಮೇಡಮ್ ಇದ್ದಾರಾ? ಇಲ್ವಲ್ಲ, ರಘು ಕರ್ಕೊಂಡು ಹೋದ. ರಘು ಕರ್ಕೊಂಡು ಹೋದ್ನಾ? ಸರಿ ರಂಗಣ್ಣ, ನಾ ಬರ್ತೀನಿ. ಏನಪ್ಪಾ? ರಮ್ಯನ ರಘು ಕರ್ಕೊಂಡು ಹೋದಂತೆ ಡ್ಯಾಡಿ. ಹೌದಾ? ಬಾಂಗಾರ ಹೋಗೋಣ ಅಲ್ಲಿಗೆ. ನೀವು ಹೋಗಿ, ನಾನು ರಮ್ಯನ್ ಕರ್ಕೊಂಡ್ ಬರ್ತೀನಿ. ಆಯ್ತು, ಬೇಗ ಬಾ.
ನೀನ್ ಜೀವಂತವಾಗಿದ್ದರೆ ತಾನೇ ಅವಳು ನಿನ್ನಿಂದ ಬರೋದು. ನಿನ್ನೆ ಮುಗಿಸ್ಬಿಟ್ರೆ ರಘು, must kill me. ರಾಜನ್ ಸಾಯ್ಸಕ್ ಮುಂಚೆ ಮೊದಲು ನನ್ನನ್ನು ಸಾಯಿಸು. ಮರ್ಯಾದೆಯಿಂದ ಹೋಗು. ಇಲ್ಲ, ಹೋಗಲ್ಲ ಹೋಗಲ್ಲ ಹೋಗಲ್ಲ. ನೋಡ್ರಗು, ನೀನ್ ಕೊಲೆ ಮಾಡಿದ್ರೆ ನಾವು ಜೈಲ್ಗೆ ಹೋಗ್ತೀವಿ. ಅವಳ ಲೈಫ್ ಹಾಳಾಗೋಗುತ್ತೆ. ಪ್ರೀತಿಗೆ ಆಸ್ತಿ, ಐಶ್ವರ್ಯ, ಅಂತಸ್ತು, ಜಾತಿ, ಮತ, ಭೇದ ಯಾವುದೂ ಇಲ್ಲ. ರಮ್ಯಾ, ನಿನ್ನಿಷ್ಟದಂತೆ ರಾಜುನ ಮದುವೆ ಆಗು. ವಿಶ್ ಯು ಬೆಸ್ಟ್ ಆಫ್ ಲಕ್. ಕಮಾನ್.